ಮಜಬಾ ಮಜ ಭಾರತ. ನಮ್ ಮಜಾ ಟ್ರೈನು ಮಜಾ ಭಾರತಕ್ಕೆ ಬಂದಾಯ್ತು. ಎಲ್ರಿಗೂ ನಮಸ್ಕಾರ. ಇದು ಮಜಾ ಭಾರತ ಸ್ಪೆಷಲ್ ಪಾರ್ಟ್ನರ್ ಧೃತಿ ಮಸಾಲ. ನಾನು ನಿಮ್ಮ ಭೂಮಿ ಶೆಟ್ಟಿ, ಜೊತೆಗೆ ಸದಾನಂದ. ಮಜಾ ಭಾರತದಲ್ಲಿ ಈ ವಾರ ನಾವು ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಎಪಿಸೋಡ್ಸ್ ಮಾಡ್ತಿದೀವಿ. ಎಲ್ಲಾನು ಮರ್ತು ಎಲ್ರೂ ಮಕ್ಕಳಾಗಿದ್ದೀವಿ. ಇದೇ ತರ ಕೈ ಹಿಡ್ಕೊಂಡಿರಿ, ಚೆನ್ನಾಗಿದೆ ಒಂಥರ. ಸದಾನಂದ ಚಿಕ್ಕ ಹುಡುಗ ಕಾಣೋ ನೀನು. ಚಿಕ್ಕ ಹುಡುಗ. ಎಷ್ಟನೇ ಸ್ಟ್ಯಾಂಡರ್ಡ್? ನಾನು ಎಷ್ಟನೇ ಸ್ಟ್ಯಾಂಡರ್ಡ್ ನೀನೇ ಹೇಳ್ಬೇಕು. ಎಷ್ಟನೇ ಸ್ಟ್ಯಾಂಡರ್ಡ್? ಓಕೆ. ಸೊ ನಮ್ ಹುಡುಗರ ಜೊತೆ ಈ ಸದಾನಂದ ಸೇರ್ಕೊಂಡು ನಮ್ಗೆ ನಮ್ಮೆಲ್ರ ಬಾಲ್ಯನ ಮತ್ತೆ ನೆನಪು ಮಾಡ್ಕೋತಿದೀವಿ. ಹಾಗಾದ್ರೆ ತಡ ಮಾಡದೆ ಇವತ್ತಿನ ಮಜಾ ಭಾರತನ ಶುರು ಮಾಡೋಣ. ಮಜಾ ಭಾರತದ ನಗುಮೊಗದ ಸುಂದರಿ ರಚ್ಚಿ, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಇನ್ನು ಮಜಾ ಭಾರತದ ಮಗುಮನದ ಸುಂದರ ಗುರುಜಿ, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಇನ್ನು ನಗ್ತಾ ನಗ್ತಾ ಜೊತೆಗಿರೋ ಆಲ್ವೇಸ್ ಬಿ ಹ್ಯಾಪಿ ಸದಾನಂದ, ವೆಲ್ಕಮ್ ಕಣೋ. ನಂಗೊಂದ್ ಹಾಡ್ ನೆನ್ಪಾಗ್ತಾ ಇದೆ. ಯಾವ್ದು? ದೊಡ್ಡವರೆಲ್ಲ ಜಾಣರಲ್ಲ, ಟಿಕಟೆ ಚಿಕ್ಕವರೆಲ್ಲ ಕೋಣರಲ್ಲ, ಟಿಕಟೆ ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದೋ ನಿಜವಲ್ಲ. ಇನ್ನು ನಗ್ಸೋದಕ್ಕೆ ರೆಡಿ ಆಗಿರೋ ನಮ್ಮ ಪ್ರೀತಿಯ ಬಾಯ್ಸ್ ಅಂಡ್ ಗರ್ಲ್ಸ್, ಸದಾನಂದ. ಈಗ ನಾವು ಮೊದಲನೇ ಸ್ಕಿಟ್ ನ ನೋಡ್ಕೊಂಡ್ ಬರೋಣವಾ? ನೋಡ್ಕೊಂಡ್ ಬರ್ಬೇಕಾ? ನೋಡ್ಕೊಂಡ್ ಬರೋಣ. ನೀನ್ ಹೋಗಲ್ ಕೂತ್ಕೋ. ಓಕೆ. ಗುರುಜಿ, ಈ ಟೆನ್ಷನ್ ಇಂದ ದೂರ ಆಗಕ್ಕೆ ನಿಮ್ಮ ಹತ್ರ ಏನಾದ್ರೂ ಸೂತ್ರ ಇದೆಯಾ? ಈ ಟೆನ್ಷನ್ ಅಂದ್ರೆ ಕೂದ್ಲು ಕಿತ್ಕೋತಾರಂತೆ, ಆ? ಕೇಳಿದ್ಯಾ? ಒಂದ್ 2 ಸಾಲ್ ಬರ್ದಿದ್ದೆ. ಟೆನ್ಷನ್ ಆಗದಿರೋಕೆ 100 ದಾರಿ. ವಾ. ಟೆನ್ಷನ್ ಆಗದಿರೋಕೆ 100 ದಾರಿ. ಯೋಗ, ಧ್ಯಾನ, ರುದ್ರಾಕ್ಷಿ. ಕೂದ್ಲು ಕಿತ್ಕೊಳ್ಳೋದಕ್ಕಿಂತ ನಗೋದೇ ವಾಸಿ. ಅದಕ್ಕೆ ನಾನೇ ಸಾಕ್ಷಿ. ಆಕ್ಚುಲಿ ಟೆನ್ಷನ್ ಆದಾಗ ನಿಮ್ಮ ಮಾತನ್ನ ಎಲ್ರೂ ಕೇಳ್ಬೇಕು. ಆದ್ರೆ ಇಲ್ಲೊಬ್ಬ ವಡಪೈ ಗಂಡ ಹೆಂಡತಿ ಕಾಟ ತಡಿಯಕ್ಕಾಗದೆ ಟಿವಿ ಗುರುಜಿ ಮೊರೆ ಹೋಗಿದ್ದಾನೆ. ಪಾಪ ಅವನ್ ಪಾಡು ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದಂಗ ಆಗಿದೆ. ಸೊ ಬೆಂಕಿ ಆರ್ಸಕ್ ಆಗುತ್ತೋ ಇಲ್ವೋ? ಚಪ್ಪಾಳೆ ಅಂತೂ ತಟ್ಟಕ್ ಆಗತ್ತಲ್ವಾ? ಬರ್ಲಿ ಚಪ್ಪಾಳೆ. ಈ ಲೋಕದಲ್ಲಿ ಗಂಡಸು ನೋಗೆ ಯಾವ ಮುಲಾಮ್ನು ಯಾವ ನನ್ನ ಮಗನೂ ಕಂಡಿಡ್ದಿಲ್ಲ. ಏನ್ ಮಾಡಕ್ಕಾಯ್ತದೆ? ನನ್ನ ಹೆಂಡತಿ ತಿಂಡಿ ತಗೋಬತ್ತೀನಿ ಅಂತ ಬೆಳಗೋದವಳು ಇನ್ನೂ ಬರ್ಲಿಲ್ಲ. ಅದೇನ್ ಮಾಡ್ತಾವಳೋ ಏನೋ. ನನ್ನ ಹೆಂಡತಿ ಬರೋ ಗ್ಯಾಪ್ ಅಲ್ಲಿ ಸನ್ನಿ ಫ್ರೆಶ್ ವಿಡಿಯೋ ನೋಡ್ಕೊಂಡ್ ಬರ್ಬಿಡ್ತೀನಿ. ಸನ್ನಿ ಲೇಟೆಸ್ಟ್ ಭಾವಗೀತೆಗಳು. ಅಯ್ಯೋ ಬಾಬರ್ಯಾ, ಅದ ಐಟಮ್ ಸಾಂಗ್ ಮರ್ರೆ. ಏಯ್. ತಗೊಳ್ಳಿ ತಿಂಡಿ ತಿನ್ನಿ. ತಿಂಡಿ ಹಾ, ಏನಿದು? ಉಪ್ಪಿಟ್ಟು. ಅಯ್ಯೋ ನಿನ್ ಮಕ್ಕದಂಗೆ ಆಯ್ತಲೇ. ಎಂತ ಮಾಡ್ತಿದ್ರಿ? ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ನೀನು ನಿನ್ ಬಾಯಿ ಮುಚ್ಕೊಂಡು ನಿನ್ ಕೆಲಸ ನೋಡ್ಕೊ ಅಂತ ಇಂಗ್ಲಿಷ್ ಅಲ್ಲಿ. ಇಂಗ್ಲಿಷಾ? ಹಾ. ನಂಗೊಂಚೂರು ಹೇಳಿ ಕೊಡಿ. ನಿನ್ಗೆ ಹೇಳ್ಕೊಡಲ್ಲ ಅಂತೀನ. ಬಾಚಿನ ಹೇಳ್ಕೊಡ್ತೀನಿ. ರೀ, ಇಂಗ್ಲಿಷ್ ಆಮೇಲೆ ಹೇಳ್ಕೊಡಿ. ಶಾಪಿಂಗ್ ಅಪ್ಪ. ಶಾಪಿಂಗು ಹಿಂಗಿಲ್ಲ ಅಂತೀನ. ನಡಿ ಹೋಗೋಣ. ಹೇಳೋ ಗೊಬ್ರ. ನಾ ಬಿಸಿದಿನ ಕಟ್ ಮಾಡಲೇ. ಹುಚ್ಚ ನನ್ನ ಮಗನೇ ಕಪ್ಪೆ ರಾಯ, ನೀನೇ ಕಣ ನನಗ್ ಫೋನ್ ಮಾಡಿರೋದು. ಮರ್ತಿದ್ದೆ. ನಾನು ಹೆಂಡ್ತಿನ ಈಗ ಶಾಪಿಂಗ್ ಕರ್ಕೊ ಹೋಗ್ತಾ ಇದೀನಿ. ವಿಷಯ ಏನು ಅಂತ ಬಾಯಿ ಮುಚ್ಕೊಂಡು ಹೇಳು, ಇಲ್ಲ ಫೋನ್ ಇಡು. ಲೇ, ಇಷ್ಟೊತ್ತಿಗೆ ಕರೆಕ್ಟಾಗಿ ಸೇವಿಂಗ್ಸ್ ಆಪೇ ತೆಗಿಯಲ್ಲ, ಶಾಪಿಂಗ್ ಮಾಲ್ ತೆಗಿತಾರಾ? ಅದ್ರ ಬದಲು ಟಿವಿ ಆನ್ ಮಾಡು, ಒಳ್ಳೆ ಪ್ರೋಗ್ರಾಮ್ ಬರುತ್ತೆ. ಸರಿ ಮಗ, ಆಯ್ತು. ಎಂತ ಅಂದ್ರು? ಒಳ್ಳೆ ಪ್ರೋಗ್ರಾಮ್ ಬರ್ತಾ ಇದೆಯಂತೆ ಇವತ್ತು ಟಿವಿನಲ್ಲಿ. ಶಾಪಿಂಗ್ ಇಷ್ಟೊತ್ತಿಗೆ ಓಪನ್ ಆಗಿರಲ್ಲ. ಪ್ರೋಗ್ರಾಮ್ ನೋಡ್ಕೊಂಡು ನಿಧಾನಕ್ಕೆ ಹೋಗೋಣ. ಎಂತದು ಬೇಡನ. ಉಪ್ಪಿಟ್ಟಾಗ ಮಕ್ಕಳನ್ನೇ ಹೊಡೆದ್ಬಿಡ್ತೀನಿ. ಕುಂತ್ಕೋಬೇಕು. ನಾನು ನೋಡ್ತಾ ಇದ್ದೀನಿ ಅಲ್ಲಿ. ಏನಯ್ಯ ಪ್ರೋಗ್ರಾಮ್ ಶುರು ಆಗೋಕ್ಕಿಂತ ಮುಂಚೆನೆ ಗಂಟೆನಾದ ಈ ರೀತಿ ಬಡಿತಾ ಇದೆ. ಪ್ರೋಗ್ರಾಮ್ ಎಷ್ಟು ಚೆನ್ನಾಗಿರುತ್ತೋ ಏನೋ.
ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ದಿನಕ್ಕೊಂದು ನೀತಿ ಕತೆ. ಇವತ್ತು ನಾನು ಕ್ರಿಸ್ತಪೂರ್ವ ಮತ್ತು ಕ್ರಿಸ್ತಪಚ್ಚಿ ಮುನ್ನಿರೆ ಪ್ರೋಗ್ರಾಮ್ ನೋಡ್ಬೇಕು. ಪಾಪ ಏ ನಿನ್ ಮನೇಲಿ ಒಂದು ದರಿದ್ರ ಲಕ್ಷ್ಮಿ ಇದೆ ಮರಿ. ದರಿದ್ರ ಲಕ್ಷ್ಮಿ ಅಲ್ಲ, ಮದುವೆ ಆಗೋಕಿನ್ನ ಮುಂಚೆ ಅವಳು ವರಲಕ್ಷ್ಮಿ ಅನ್ಕಂಡೆ. ಮದುವೆ ಆದ್ಮೇಲೆ ಗೊತ್ತಾಯ್ತು ಅದು ತೀಟೆ ಸುಬ್ಲಕ್ಷ್ಮಿ ಅಂತ. ಕಾರ್ಯಕ್ರಮ ಮುಂದುವರ್ಸ್ಲಾ ಇಲ್ಲ ಸ್ವಿಚ್ ಆಫ್ ಅಂತೀನಿ. ಮಾಡ್ಯ ಶುರು ಮಾಡ್ಯ. ನಾನು ಹೇಳ್ತಾ ಇರೋ ಕಾರ್ಯಕ್ರಮ ಕ್ರಿಸ್ತಪೂರ್ವ ಮತ್ತು ಕ್ರಿಸ್ತ ಪಶ್ಚಿಮದಲ್ಲಿ ರಾಜ ರಘುವರ್ಮ ಎಂಬ ಒಬ್ಬ ರಾಜನ ಕಥೆಯನ್ನು ನಿಮ್ಗೆ ಇವತ್ತೇ ಹೇಳ್ತಾ ಇದ್ದೀನಿ. ಅಲ್ಲ ಪುರಾತನ ಕತೆ ಕೇಳ್ಕೊಂಡು ಪುಣ್ಯ ಕಟ್ಕೊ. ರಾಜ ರಘುವರ್ಮ ಏನಪ್ಪ ಏನ್ ಸಮಸ್ಯೆ ಹೇಳ್ರಲ್ಲ. ಏನು ಶಾಪಿಂಗ್ ಅಪ್ಪ. ಶಾಪಿಂಗು ಹೀಗೆ ಮಾಡೋಣ ಬೇಡವಾ? ಕೇಬಲ್ ಬಿಲ್ ಕಟ್ತಾ ಇದೀನಿ ಮಾಡಯ್ಯ. ರಾಜ ರಘುವರ್ಮ ಬೆಳಿಗ್ಗೆ 5 ಗಂಟೆಗೆ ಅಲ್ರಾಮನ್ ಇಟ್ಟು ಶವರ್ ಬಾತ್ ನ ಮುಗಿಸ್ಕೊಂಡು, ಅಲಾರಾಮು ಶವರ್ ಆಗನ್ ಕಾಲದಲ್ಲೇ ಇದ್ರು ಇರ್ಬೋದೇನೋ, 200cc ಬೈಕ್ ನ ತಗೊಂಡು ಕಾಡಿನ ಕಾಂಕ್ರೀಟ್ ರೋಡ್ ಅಲ್ಲಿ ಹೋಗ್ತಾ ಇರ್ತಾನೆ. ಎದುರುಗಡೆ ಒಂದು ಲಾರಿ ಬಂದೇ ಬಿಡ್ತು. ಅಯ್ಯೋ ಲಾರಿ ಬಂತಲ್ಲ ಶಿವ ಅಂತ ಗಾಡಿನ ಕೆಳಗಿಳಿಸಿದ್ದಾನೆ. ಗಾಡಿ ಪಂಚರ್ ಆಗ್ಬಿಡ್ತು. ಗಾಡಿ ಪಂಚರ್ ಆಯ್ತಲ್ಲ ಏನ್ ಮಾಡೋದು ಅಂತ ಗಾಡಿ ತೊಳ್ಕೊಂಡು ಹೋಗ್ತಾ ಇರ್ತಾನೆ. ಎದುರುಗಡೆಯಿಂದ ಒಬ್ಬ ಸ್ವಾಮೀಜಿ ನಡ್ಕೊಂಡ್ ಬರ್ತಾ ಇರ್ತಾನೆ. ಸ್ವಾಮಿಗಳೇ ಇಲ್ಲೆಲ್ಲಾರು ಹತ್ರದಲ್ಲಿ ಪಂಚರ್ ಅಂಗಡಿ ಇದೆಯಾ ಕೇಳ್ತಾನೆ. ನೋಡಿ, ನನ್ನ ಆಶ್ರಮದಿಂದ ನನ್ನ ಗುಹೆಗಿರೋದು ಬರೀ ವಾಕಬಲ್ ಡಿಸ್ಟೆನ್ಸ್, ಹಾಗಾಗಿ ನನಗೆ ಪಂಚರ್ ಅಂಗಡಿ ಬಗ್ಗೆ ಮಾಹಿತಿ ಇಲ್ಲ ಅಂತಾನೆ. ಸೊ ನನಗೆ ಹೊಟ್ಟೆ ತುಂಬಾ ಹಸುವಾಗಿದೆ, ಏನಾದ್ರೂ ಊಟ ಕೊಡ್ಸಿ ಅಂತಾನೆ. ಇವನು ಟೊಮೊಟೊದಲ್ಲಿ ಒಂದು ಚಿಕನ್ ಬಿರಿಯಾನಿ ಒಂದು ವೆಜ್ ಬಿರಿಯಾನಿ ಆರ್ಡರ್ ಮಾಡಿ, ಒಂದು ಚಿಕನ್ ಬಿರಿಯಾನಿ ಇವನ್ ತಿಂದು, ಒಂದು ವೆಜ್ ಬಿರಿಯಾನಿ ಅವ್ನು ತಿಂದು, ಅಪ್ಪ ನೀನ್ ಯಾರು ಕೇಳ್ತಾನೆ. ನಾನು ರಾಜ ರಘುವರ್ಮ, ಗಾಡಿ ಪಂಚರ್ ಆಯ್ತು ಅದಕ್ಕೆ ಸ್ವಾಮಿ ತೊಳ್ಕೊಂಡ್ ಬರ್ತಾ ಇದೀನಿ ಅಂತ. ಸೊ ನೋಡಪ್ಪ ನನಗೆ ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಅಂತ ಹೇಳ್ಬಿಟ್ಟು ಗಾಡಿನೇ ಅಲ್ಲೇ ಪಾರ್ಕ್ ಮಾಡಿ ಅವನು ಬೇಟೆ ಆಡ್ತಾ ಇರ್ತಾನೆ. ಚೆಲ್ಲಿತು ಚೆಲ್ಲಿತು ಆಗಿನ ಕಾಲದಲ್ಲಿ ಈ ರೀತಿ ಮೊಬೈಲ್ ರಿಂಗ್ ಟೋನ್ ಇತ್ತ? ಇದು ರಿಂಗ್ ಟೋನ್ ಅಲ್ಲ, ಮತ್ತೆ ಮೆಸೇಜ್ ಟೋನ್. ನೋಡಿದ್ರೆ ಸಾಮ್ರಾಟ್ ಅಶೋಕ ಮೆಸೇಜ್, ಓಕೆ ಐ ಆಮ್ ವೇಟಿಂಗ್ ಪ್ಲೀಸ್ ಕಮ್ ಹಂಟಿಂಗ್ ಅಂತ. ಅಯ್ಯೋ ಏನು ಮಾಡೋಣ ಅಂತ ಟೆನ್ಷನ್ ಆಗ್ಬಿಡ್ತು. ಪಟ್ಟ ಜಂಗಮವಾಣಿ ತೆಗೆದು ಬುಕ್ ಮಾಡೇ ಬಿಟ್ಟ. ಸೇರಾಟೋ ಒಂದು ನಿಲ್ತು. ಯಾರ್ ಸ್ವಾಮಿ ನೀವು ಕೇಳ್ತಾನೆ. ನಾನು ರಾಜ ರಘುವರ್ಮ, ಬೆಳಿಗ್ಗೆ 5 ಗಂಟೆಗೆ ಅಲ್ರಾಮ್ ಇಟ್ಬಿಟ್ಟು ಶವರ್ ಬಾತ್ ನ ಮುಗಿಸ್ಕೊಂಡು ಬೈಕ್ ನ ತಗೊಂಡು ಏನಾಯ್ತು ಹಾಕಿದ ಕ್ಯಾಸೆಟ್ ನ ಹಾಕ ಉಚ್ತಾ ಕೂತವನೆ. ಅದಕ್ಕೆ ಬನ್ನಿ ಶಾಪಿಂಗ್. ಮಧ್ಯ ಕಾಡಲ್ಲಿ ಕಾಂಕ್ರೀಟ್ ರೋಡ್ ಹೋಯ್ತಾ ಇರ್ಬೇಕಾದ್ರೆ ಎದುರುಗಡೆಯಿಂದ ಒಂದು ಲಾರಿ ಬಂತು. ಲಾರಿ ಬಂದಿದ್ಕೆ ಇವನ್ ಗಾಡಿನ ಕೆಳಗೆ ಇಳಿಸ್ಬಿಟ್ಟು, ಏನ್ರಿ ಶಾಪಿಂಗ್ ಅಪ್ಪ? ಬಾ ಕರ್ಕೋತೀನಿ ಬಾ. ಶುಕ್ಲಾಂಬರದಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಸರ್ವ ವಿಘ್ನೋಪಶಾಂತೆ. ಇದು ಬೆಳಿಗ್ಗೆ ಹರಿಕತೆಯನ್ನ ಕೇಳಿದ್ರೆ ಮನಸ್ಸು ಪ್ರಫುಲ್ಲ ಆಗುತ್ತೆ. ಸುರಮನೆಯ ಹತ್ತ ಕಡೆಯಿಂದ ನಾರದ ಮುನಿಗಳು ಓಡೋಡಿ ಬರ್ತಾ ಇದ್ದಾರೆ. ಶ್ರೀಕೃಷ್ಣ ಕೇಳ್ತಾ ಇದ್ದಾನೆ, ಏನಪ್ಪ ಏನಾಯ್ತು ಅಂತ. ರಾಜ ರಘುವರ್ಮ ಬೆಳಿಗ್ಗೆ 5 ಗಂಟೆಗೆ ಅಲ್ರಾಮ್ ಇಟ್ಟಿದ್ದಾನೆ. ಶವರ್ ಬಾತ್ ನ ಮುಗಿಸ್ಕೊಂಡು 200cc ಬೈಕ್ ನ ತಗೊಂಡು ಬರ್ತಾ ಇರ್ಬೇಕಾದ್ರೆ ಒಂದು ಲಾರಿ ಬಂದೇ ಬಿಡ್ತು. ಏನು ಶಾಪಿಂಗು? ನಡಿ ಒಳಕ್ಕೆ ನಡಿ. ನನ್ ಕತೆ ನನ್ಗೆ ಇಲ್ಲಿ. ಇದೊಂದು ವಿಸ್ಮಯ ವಿಚಿತ್ರ 12ನೇ ಶತಮಾನದ ಕಾಡಿನಲ್ಲಿದ್ದ ಒಂದು ವಿಚಿತ್ರ ರಾಜ್ಯನು ಹೇಳ್ತೀನಿ. ರಾಜ ರಘುವರ್ಮ 5 ಗಂಟೆಗೆ ಅಲ್ರಾಮ್ ಇಟ್ಟಿದ್ದ. ಅವನು ಶವರ್ ಬಾತ್ ನ ಮುಗಿಸ್ಕೊಂಡು ಕಾಡಿನ ಕಾಂಕ್ರೀಟ್ ರೋಡ್ ಅಲ್ಲಿ 200cc ಬೈಕ್. ಏನ್ ಎಲ್ಲಾ ಚಾನಲ್ಗೂ ಬಿಲ್ ಕಟ್ಟಿದೀನಿ, ಬಂದಿದೆ ಬತ್ತೈತೆ ಎಲ್ಲಾ ಚಾನಲ್ ಅಲ್ಲೂ. ಉತ್ಮುಂಡದು ಏನ್ರಿ ಶಾಪಿಂಗ್ ಅಪ್ಪ? ಬರಲ್ಲ ಒಳಕ್ಕೆ. ಅರ್ಥ ಆಯ್ತಾ? ಎಂಟಿ ಕರ್ತಕ್ಷಣ ಹೋಗ್ಬೇಕು. ನಿಮ್ಗೊಂದು ಕತೆ ಹೇಳ್ತೀನಿ ಕೇಳು. ಕೇಳಿ. ರಾಜ ರಘುವರ್ಮ 5 ಗಂಟೆಗೆ ಅಲ್ರಾಮ್ ಇಟ್ಟಿದ್ದ. ಶವರ್ ಬಾತಿನ ಮುಗಿಸ್ತಾನೆ. ಮುಗಿಸ್ದವನೆ 200cc ಬೈಕ್ ನ ತಗೊಂಡು ಶಾಪಿಂಗ್ ಹೋಗ್ತಾನೆ. ಮಧ್ಯ ಕಾಡು ಕಾಂಕ್ರೀಟ್ ರೋಡು, ಎದುರುಗಡೆಯಿಂದ ಲಾರಿ ಬರ್ತಾ ಇದೆ. ನಾನು ಟಿವಿನೇ ನೋಡಕ್ಕಿಲ್ಲ, ಮಾನ ಮರ್ಯಾದೆ ನನ್ನ ಮಗ ಕಪ್ಪೆ ರಾಯಿಂಗ್ ಹೊಡಿಬೇಕು. ಮನಃಶಾಂತಿ ಪ್ರೋಗ್ರಾಮ್ ಅಂತೆ, ಮನಃಶಾಂತಿ ಪ್ರೋಗ್ರಾಮ್. ರಾಜ ರಘುವರ್ಮ 5 ಗಂಟೆಗೆ ಅಲ್ರಾಮ್ ಇಟ್ಟಿದ್ದ. ಏ ಶಾಪಿಂಗ್ ಆಮೇಲೆ ಬರ್ತೀನಿ. ಶಾಪಿಂಗ್ ಅಲ್ಲ ಗುರು, ಟಿವಿ ನೋಡು. ಹೋಗೆ ಸುಮ್ಮನೆ ಹೋಗೆ.
ಟಿವಿ ನೋಡೆ ಏನ್ ಆಟ್ಗಳಾಡ್ತೀಯ ನನ್ನ ಮಗನೇ ನನ್ ಟಿವಿ ಕಡೆ ನಾನೇ ಪ್ರೋಗ್ರಾಮ್ ನೋಡ್ಲಿ. ರಾಜ ರಘುವರ್ಮ ಬೆಳಿಗ್ಗೆ 5 ಗಂಟೆಗೆ ಅಲ್ರಾಮ್ ಇಟ್ಬಿಟ್ಟು ಕೇಬಲ್ ಎಲ್ಲ ಕಿತ್ ಬಿಸಾಕಿದ್ದೀನಿ. ನೀನ್ ಹೆಂಗೋ ಪ್ರೋಗ್ರಾಮ್ ಕೊಡ್ತೀಯಾ? ನಾನು ಹೆಂಗಾರ ಕೊಡ್ತೀನಿ ಗುರು, ನೋಡ್ತೀಯಾ? ರಾಜ ರಘುವರ್ಮ 5 ಗಂಟೆಗೆ ಅಲ್ರಾಮ್ ಇಟ್ಬಿಟ್ಟು ಶವರ್ ಬಾತ್. ನನ್ ಮನೆ ಟಿವಿ ರಿಮೋಟ್ ನಿನ್ನ ಹತ್ರ. ಟಿವಿ ನಿನ್ ಮನೆ ಇರ್ಬೋದು ಕಣ, ಪ್ರೋಗ್ರಾಮ್ ನಂದು ಕಣ. ಹುಟ್ಟನ್ ಮಗನೇ, ನಾನ್ ಕರೆಂಟ್ ಬಿಲ್ ಕಟ್ಟೋನು, ನಾನ್ ಕೇಬಲ್ ಬಿಲ್ ಕಟ್ಟೋನು. ಈ ರಿಮೋಟ್ಗೆ ಶೆಲ್ ಹಾಕ್ಸವನು ನಾನೇ. ನೀನ್ ಯಾವನ ಪ್ರೋಗ್ರಾಮ್ ಕೊಡಕ್ಕೆ ನಂಗೆ ಪ್ರೋಗ್ರಾಮ್ ನೋಡಕ್ಕಿಲ್ಲ ಕಣ. ನೋಡಕ್ ನೋಡು ನೋಡು ನೋಡಲ್ಲ ಕಣ, ಪ್ರೋಗ್ರಾಮ್ ನೋಡು. ಅಲ್ಲಿ TRP ಬಂದಿಲ್ಲ ಅಂದ್ರೆ ನನಗೆ ಹಾಕೊಂಡ್ ಜಡಿತಾರೆ. ನೀನ್ ಆಫ್ ಮಾಡ್ಬಿಟ್ರೆ ನಿಮ್ ಆಫ್ ಕೊಡ್ತಾನ TRP. ಇಲ್ಲ ನೋಡ್, ಮತ್ತೆ ನೋಡ್ತೀರಿ ಕರೆಕ್ಟಾಗಿ ನೋಡು. ನೋಡ ರಾಜರು ನೋಡ್ತಾ ಇದೀರಲ್ಲ, ಯಾಕೆ ಹೊಡಿ ಒಟ್ರಾಸಿ ನೋಡಿದ್ರೆ ಮಾಡಕ್ ಮನ್ಸಾಗುತ್ತೇನೋ. ಇನ್ನೇನ್ ಮಾಡ್ಲಿ, ನಗು ಮುಖ ನೋಡ, ಎಮ್ಮೆ ಸೆಗಣಿ ಆಗ್ತಾ ಇರಂಗೈತೆ. ಕರೆಕ್ಟಾಗಿ ನಗು ನಗು, ಹಂಗೆ ಇರು. ಮಧ್ಯ ಕಾಂಕ್ರೀಟ್ ರೋಡಲ್ಲಿ ಹೋಗ್ತಾ ಇರ್ತಾನೆ, ಎದುರುಗಡೆಯಿಂದ ಒಂದು ಲಾರಿ ಬಂದೇ ಬಿಡ್ತು. ಅಯ್ಯೋ ಲಾರಿ ನೋಡ, ಕರೆಕ್ಟಾಗಿ ಕುತ್ಕೊಂಡು ನೋಡು. ನಂಗೆ ಮೂಡಿಲ್ಲ ಕಡ, ಮೂಡಿಲ್ಲ ನೋಡ. ರಾಜ ರಘುವರ್ಮ ಬೆಳಿಗ್ಗೆ 5 ಗಂಟೆಗೆ ಅಲ್ರಾಮ್ ಇಟ್ಬಿಟ್ಟು ಶವರ್ ಬಾತ್ ನ ಮುಗಿಸ್ಕೊಂಡು 200cc ಬೈಕ್ ನ ತಗೊಂಡ್ಬಿಟ್ಟು ಆಂದಿವೆ ಕಾಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆ ಒಂದ್ ಲಾರಿ ಬಂದೇ ಬಿಡ್ತು. ಅಯ್ಯೋ ಲಾರಿ ಬಂತಲ್ಲಪ್ಪ ಅಂತ ಗಾಡಿನ ಕೆಳಗಿಳಿಸ್ಬಿಟ್ಟ. ಗಾಡಿ ಪಂಚರು. ಅಯ್ಯೋ ಗಾಡಿ ಪಂಚರ್ ಆಯ್ತಲ್ಲ ಅಂತ ತೊಳ್ಕೊಂಡು ಹೋಯ್ತಾ ಇರ್ತಾನೆ. ಇಲ್ಲಿ ಕೇಳೋ, ಗಾಡಿ ರಾಜ ರಘುವರ್ಮ 5 ಗಂಟೆಗೆ ಅಲ್ರಾಮ್ ಇಟ್ಬಿಟ್ಟು ಶವರ್ ಬಾತ್ ಮುಗಿಸ್ಕೊಂಡು 200cc ಬೈಕ್ ನ ತಗೊಂಡು ಹೋಯ್ತಾ ಇರ್ತಾನೆ. ಗಾಡಿ ಪಂಚರು, ತೊಳ್ಕೊಂಡು ಹೋಯ್ತಾ ಇರ್ತಾನೆ. ಸ್ವಾಮೀಜಿ ಬಂದ. ಯಾರು ನೀನು? ರಾಜ ರಘುವರ್ಮ 5 ಗಂಟೆಗೆ ಅಲ್ರಾಮ್ ಇಟ್ಬಿಟ್ಟು ಶವರ್ ಬಾತ್ ನ ಮುಗಿಸ್ಕೊಂಡು 200cc ಬೈಕ್ ನ ತಗೊಂಡು ಕಾಂಕ್ರೀಟ್ ರೋಡಲ್ಲಿ ಹೋಯ್ತಾ ಇರ್ಬೇಕಾದ್ರೆ ಎದುರುಗಡೆಯಿಂದ ಒಂದ್ ಲಾರಿ ಬಂದೇ ಬಿಡ್ತು. ಎದುರುಗಡೆ ಲಾರಿ ಬಂತಲ್ಲ ಅಂತ ಗಾಡಿನ ಕೆಳಗಿಳಿಸ್ಬಿಟ್ಟ. ಗಾಡಿ ಕೆಳಗಿಳಿಸಿದ ತಕ್ಷಣ ಗಾಡಿ ಪಂಚರ್ ಆಗ್ಬಿಡ್ತು. ಗಾಡಿ ಪಂಚರ್ ಆಗ್ಬಿಡ್ತಲ್ಲಪ್ಪ, ಏನ್ ಮಾಡೋದು? ತೊಳ್ಕೊಂಡು ಹೋಯ್ತಾನೆ. ಸ್ವಾಮೀಜಿಗಳೇ ನಂಗೆ ಹಸು ಆಯ್ತದೆ, ಊಟ ಕೊಡ್ತೀನಿ ಅಂತಾನೆ. ಒಂದ್ ಚಿಕನ್ ಬಿರಿಯಾನಿ ಅವನು ಆರ್ಡರ್ ಮಾಡಿ, ಒಂದ್ ವೆಜ್ ಬಿರಿಯಾನಿ ಇವನು ಆರ್ಡರ್ ಮಾಡಿ ನೋಡ್ತಾನೆ, ಹೇಳಿ ಆಡ್ತಾ ಇರ್ತಾನೆ. ಚಲ್ಲಿತೋ ಪಾಯಸ ಚಲ್ಲಿತೋ ನಚ್ಚಟ್ಟೂನು, ನನ್ಗೆ ಈ ಪ್ರೋಗ್ರಾಮೇ ಬೇಕಾಗಿಲ್ಲ. ಚೆಲ್ಲಿತು ಪಾಯಸ ಚೆಲ್ಲಿತು ಚೆಲ್ಲಿತು ಪಾಯಸ ಚೆಲ್ಲಿತು. ರೇ ಶಾಪಿಂಗ್ ಹೋಪ. ನೀನ್ ಶಾಪಿಂಗ್ ಮನೆ ಒಳಗ ಮೊಬೈಲಲ್ಲೇ ರಿಮೋಟ್ ಅದಲ್ಲಪ್ಪ. ರಾಜ ರಘುವರ್ಮ ಬೆಳಿಗ್ಗೆ 5 ಗಂಟೆಗೆ ಅಲ್ರಾಮ್ ಇಟ್ಬಿಟ್ಟು ಡಾಣ 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 ಟಿಂಗ್ 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 ಅಲ್ರಾಮ್ ಇಟ್ಬಿಟ್ಟು ಸೀದಾ ಬತ್ಲ ಮನೆಗೆ ಹೋಗಿ ಶವರ್ ಬಾತುನ ಶವರಲ್ಲಿ ಹಿಂಗೆಂಗೋ ಸೌಂಡ್ ಬರ್ತದೆ. ಶವರು ಹಾಳಾಗ್ಬಿಡ್ತು. ಚುಮ್ಮಲೆ ಕಂಡ ಶವರ್ ಬಾತ್ ನ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡ್ತಾನೆ, 200cc ಬೈಕು ಬೈಕ್ ನ ತಗೊಂಡು ಹೋಯ್ತಾ ಇರ್ತಾನೆ. ಸೆಲ್ಫ್ ಸ್ಟಾರ್ಟು, ಸೆಲ್ಫ್. ಎದುರುಗಡೆಯಿಂದ ಲಾರಿ ಬಂದೇ ಬಿಡದ. ಆಹಾ
ಅಯ್ಯಯ್ಯೋ ಲಾರಿ ಬಂದೇ ಬಿಡ್ತಲ್ಲ ಅಂತ ಸೀದಾ ಗಾಡಿನ ಕೆಳಗಿಳಿಸ್ಬಿಟ್ಟ. ಟೈರ್ ಪಂಚರ್ ಆಗ್ಬಿಡದ. ಟೈರ್ ಪಂಚರ್ ಆಗಿದೆ. ಗಾಡಿನ ತಳ್ಕೊಂಡು ಹೋಯ್ತಾ ಇದ್ದಾನೆ. ಎದುರುಗಡೆಯಿಂದ ಒಂದು ಸ್ವಾಮೀಜಿಗಳೇ ಟೈರ್ ಪಂಚರ್ ಅಂಗಡಿ ನನಗೆ ಹತ್ರದಲ್ಲಿ ಎಲ್ಲೂ ಗೊತ್ತಿಲ್ಲಪ್ಪ ಅಂತಾನೆ ಒಂದ್ ಚಿಕನ್ ಬಿರಿಯಾನಿ ಇವನು ಆರ್ಡರ್ ಮಾಡಿ, ಒಂದು ಬಿರಿಯಾನಿ ಅವನು ಆರ್ಡರ್ ಮಾಡಿ, ಇಬ್ರು ಬಿರಿಯಾನಿ ತಿಂತಾರೆ. ಅತಿಥಿಗೆ ಮೆಸೆಟ್ಟುನು ಅಶೋಕ್ ಈಸ್ ವೇಟಿಂಗ್ ಪ್ಲೀಸ್ ಕಮ್ ಹಂಟಿಂಗ್ ಅಂತ. ಏನ್ ಮಾಡೋದಪ್ಪ ಅಂತ ಜಂಗಮಣಿನ ತೆಗೆದು ಒಂದು ಶೇರ್ ಆಟ ಬುಕ್ ಮಾಡೇ ಬಿಟ್ಟ. ಇದಕ್ಕೆ ಸೆಲ್ಫ್ ಸ್ಟಾರ್ಟ್ ಇಲ್ವಾ? ಕಿತ್ತ ಪೂರ್ವದಲ್ಲಿ ಎಲ್ಲಪ್ಪ ಸೆಲ್ಫ್ ಸ್ಟಾರ್ಟ್ ಬರ್ತವೆ? ಎಲ್ಲಿ ಬರ್ತವೆ? ನಿನಗಾದ್ರೆ ಸೆಲ್ಫ್ ಸ್ಟಾರ್ಟು, ನನಗಾದ್ರೆ ಕಿಕ್ ಸ್ಟಾರ್ಟ್. ನೀನ್ ದೊಡ್ಡಕ್ಕಿದ್ಯಾ ನಿನ್ ಕಿಕ್ಕು, ನಾನು ಸಣ್ಣಕ್ಕಿದ್ದೀನಿ ನಮ್ ಸೆಲ್ಫ್. ನನ್ ಕೈ ತರ್ಕೊಳಕ್ಕಾಯ್ತಾ ಏನು? ನನ್ನ ಮಗನೇ ನನಗೆ ಪ್ರೋಗ್ರಾಮೇ ಬೇಕಲ್ಲ. ರಾಜ ರಘು ಏನ್ರಿ ಶಾಪಿಂಗ್ ಅಪ್ಪ? ನಮಸ್ತೆ, ನಾನು ರಾಜ ರಘುವರ್ಮ. ಟಿವಿಲ್ ಬಂದಿರೋ ಈ ಗುರುಜಿ ಬಗ್ಗೆ ನಮ್ ಗುರುಜಿ ಏನ್ ಹೇಳ್ತಾರೆ ಕೇಳೋಣ. ಎಸ್ ಗುರುಜಿ. ಕೆಲವು ಸ್ಕಿಟ್ಟು ಕಂಟೆಂಟ್ ಮೇಲೆ ಹೋಗುತ್ತೆ, ಕೆಲವು ಸ್ಕಿಟ್ಟು ಬರೀ ಡಯಲಾಗ್ ಮೇಲೆ ಹೋಗುತ್ತೆ, ಕೆಲವು ಸ್ಕಿಟ್ಟು ಪರ್ಫಾರ್ಮೆನ್ಸ್ ಅಲ್ಲಿ ಹೋಗುತ್ತೆ. ಈ ಸ್ಕಿಟ್ ಆಕ್ಚುಲಿ ಒನ್ ಬೈ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಕಾರ್ತಿಕ್ ಹುಷಾರಿರ್ಲಿಲ್ಲ ನಿನಗೆಲ್ಲ? ಇಲ್ಲ ಇಷ್ಟಿದ್ದು ಇಷ್ಟು ಮಾಡಿದ್ದು ಆಕ್ಚುಲಿ ಒಬ್ಬ ಕಲಾವಿದ 100% ಕಲಾವಿದ ಅಂತ ತೋರಿಸೋದು ಹೆಂಗೆ ಅಂದ್ರೆ, ವರ್ಕ್ ಕೆಲಸ ಬರುವಾಗ ಅದು ಬಿಟ್ಟು ಬೇರೆ ಯಾವ್ದು ಕಾಣಲ್ಲ. ಏನು ಹುಷಾರಿಲ್ದಿದ್ದು ಬಂದು ಮಾಡೋದಿದೆಯಲ್ಲ, ಐ ಥಿಂಕ್ ಇದು ಸೆಕೆಂಡ್ ಟೈಮ್ ನೀನು ನೋಡೋದು. ವೆರಿ ಗುಡ್ ಥ್ಯಾಂಕ್ ಯು. ಜೆಕೆ ಶರ್ಟ್ ಹರಿಯಕ್ಕಾಗಿಲ್ಲ ನಿನಗೆ, ಒದ್ದಾಡ್ದೆ ಹರಿಯಕ್ಕೆ ಶರ್ಟ್ನ. ಹೆಂಗೆಂಗ್ ಮಾಡಿ ಆ ಪಾಪ ತುಡುಕಿ ಹಂಗೆ ಎತ್ ಕಿತ್ತಾಕದೆ, ಆದ್ರೂ ಹರಿದಿಲ್ಲ. ನಿನ್ ಸ್ಟ್ರೆಂತಿಗೆ ಇದೆಲ್ಲ ಶರ್ಟ್ ಎಲ್ಲ ಲೆಕ್ಕ ಇಲ್ಲ, ಬಟ್ ಇದ್ರಲ್ಲಿ ತುಂಬಾ ಒದ್ದಾಡ್ದೆ. ಮಲ್ಲಿಕಾ ಎಸ್ ಸರ್. ಭಾರಿ ಲಾಯ್ಕಿತ್ತು ಮಾರೆ. ಥ್ಯಾಂಕ್ ಯು ಸರ್. ಚೆನ್ನಾಗಿತ್ತು ಅದು. ಯಾಕೆಂದ್ರೆ ಒಂದು ಪರ್ಟಿಕ್ಯುಲರ್ ಮದುವೆ ಆದವ್ರಿಗೆ ಗೊತ್ತಾಗತ್ತೆ, ನಿಮ್ಗೆ ಗೊತ್ತಾಗಲ್ಲ ಬಿಡು. ಪರ್ಟಿಕ್ಯುಲರ್ ಒಂದು ಹೆಂಡತಿ ಆಟಿಟ್ಯೂಡ್, ಜಗತ್ತು ಮುಳುಗ್ಲಿ ಶಾಪಿಂಗ್ ಅಪ್ಪ. ಅದೊಂದು ಯೂಶುವಲ್ ಟೆಕ್ನಿಕ್. ಗಂಡ ಏನಾದ್ರು ಅಲ್ಲಿ ಬಿದ್ಕೊಂಡು ಲಾಸ್ಟಿಗೆ ಅದು ಡೈಲಾಗ್ ಇದೆಯಲ್ಲ, ಸಖತ್ ವರ್ಕೌಟ್ ಆಯ್ತು. ಶಾಪಿಂಗ್ ಹೋಗೋಣ ಅಂತ. ನಿಜಾಗ ಹೇಳ್ಬೇಕಂದ್ರೆ ಈ ಸ್ಕಿಟ್ ನೋಡಿ ಗುರುಜಿಗೆ ಮಜಾ ಬಂತು. ರಚ್ಚಿ, ಹೆಂಗನ್ಸ್ತು ನಿಮ್ಗೆ ಸ್ಕಿಟ್? ಏನು ಮಾತೇ ಇಲ್ಲ, ಅಷ್ಟು ಚೆನ್ನಾಗಿತ್ತು ಕಣ್ರು. ತುಂಬಾ 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 ಮಜಾ ಮಾಡಿದ್ವಿ. ಪರ್ಫಾರ್ಮೆನ್ಸ್ ಅಂತೂ ಪೀಕಲ್ಲಿತ್ತು ಪ್ರತಿಯೊಬ್ರದೂ. ಮಲ್ಲಿಕಾ, ನೀನ್ ಅವಾಗವಾಗ ಎಂಟ್ರಿ ಇದ್ರೂ ಐ ಆಲ್ವೇಸ್ ಸೇ ದ್ಯಾಟ್ ನಿಂದೇನೋ ಒಂದು ಡಿಫ್ರೆಂಟ್ ಸ್ಟೈಲ್, ಅದೇ ಸ್ಪಿನ್ ಮಾಡೋದಾಗಿರ್ಬೋದು, ಅವಳದೇ ಒಂದು ಬಾಡಿ ಲ್ಯಾಂಗ್ವೇಜು ಆ್ಯಂಡ್ ಭಾಷೆ, ಕುಂದಾಪುರ ಭಾಷೆ ಸೂಪರ್. ಅದನ್ನ JK ಬಾಹುಬಲಿ ಈಗಲೂ ಅದೇ ಹೇಳುದು, ಮಜಾ ಭಾರತದ ಬಾಹುಬಲಿ ನೀವು. ಆ್ಯಂಡ್ ಕಾರ್ತಿಕ್, ನಿಮ್ಮಿಬ್ರದ್ದು ಒಂದು ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿ ವರ್ಕೌಟ್ ಆಯ್ತು ಈ ಸ್ಕಿಟ್ ಅಲ್ಲಿ. ಎಸ್, ಇದು ಹೇಳಲೇಬೇಕು,
You guys nailed it. You guys killed it. ಸೂಪರ್. ಥ್ಯಾಂಕ್ ಯು ರಚಿ, ಥ್ಯಾಂಕ್ ಯು. ಓಕೆ ರಚ್ಚಿ, ನಮಗ್ ಗೊತ್ತಿರೋರ್ ಮದ್ವೆಗ್ ನಾವು ಹೋಗ್ತೀವಿ, ವಿಶ್ ಮಾಡ್ತೀವಿ, ಫೋಟೋ ತೆಗ್ಸ್ಕೋತೀವಿ, ಊಟ ಮಾಡ್ಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ಬರ್ತೀವಿ. ನೀವ್ ಯಾವತ್ತಾದ್ರೂ ಪರಿಚಯನೇ ಇಲ್ದೇ ಇರೋರ್ ಮದ್ವೆಗ್ ಹೋಗಿ ಸರಿಯಾಗಿ ಊಟ ಮಾಡ್ಕೊಂಡ್ ಬಂದಿರೋ ಸೀನ್ಸ್ ಏನಾದ್ರು ಇದೆಯಾ? ಇಲ್ಲ, ನನಗ್ ಮಾಡ್ಬೇಕು ಅಂತ ಆಸೆ, ತುಂಬಾ ಆಸೆ ಮಾಡೋದಕ್ಕೆ, ಬಟ್ ಹಂಗೆಲ್ಲ ಮಾಡಿಲ್ಲ ನಾನು. ಪರಿಚಯನೇ ಇಲ್ದಿರೋರ್ ಜೊತೆ ಮದ್ವೆ ಆಗ್ಬಿಡಿ, ಅಲ್ಲಿ ಹೋಗಿ ಊಟ ಮಾಡಿದ್ರೆ ಪರಿಚಯ ಇಲ್ದಿರೋರ್ ಮನೇಲಿ ಹೋಗಿ ಊಟ ಮಾಡಿದ್ರೆ ಹೆಂಗಿರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಸದಾನಂದ ಆನಂದ. ಗುರುಜಿ, ಇಲ್ಲ ನಾನು ಆಕ್ಚುಲಿ ನನ್ನ ಹೆಂಡತಿ ಒಂದು ಮದುವೆ ಕರ್ಕೊಂಡು ಹೋದ್ಲು, ಅಂದ್ರೆ ಅವಳಿಗೆ ರಿಲೇಷನ್ ಅಂತ ಬೋರ್ಡ್ ನೋಡಿದೆ, ಗುರು ಕಿರಣ್ ವೆಡ್ಸ್ ಯಾವ್ದೋ ಒಂದು ಬೇರೆ ಹೆಸರಿತ್ತು. ಅಲ್ಲಿ ಹೋದ ತಕ್ಷಣ ಪುನಃ ನನ್ನ ಡೌಟು, ಏನೋ ನನ್ನ ಹೆಂಡತಿ ಸರ್ಪ್ರೈಸ್ ಕೊಡ್ತಾಳ ಅಂತ. ಅಲ್ಲ ಗುರುಜಿ, ಇದು ಯಾವ ರೀತಿ ಆಸೆ ಗುರುಜಿ? ಸೊ ಅಪರಿಚಿತರ ಮದ್ವೆಗೆ ಅಕಸ್ಮಾತ್ ಆಗಿ ಹೋದ್ರುನು ಊಟ ಮಾಡ್ಬಿಟ್ಟು ಎಸ್ಕೇಪ್ ಆಗ್ತೀವಿ. ಆದ್ರೆ ಇಲ್ಲಿಬ್ರು ಪ್ರಳಯಾಂತಕರು ಯಾರ್ದೋ ಮದ್ವೆಗೆ ಎಂಟ್ರಿ ಕೊಟ್ಬಿಟ್ಟು ಅಡ್ಗಾಲ್ ಹಾಕ್ತಿದ್ದಾರೆ. ಮದ್ವೆ ನಡೆಯುತ್ತೋ ನಡೆಯಲ್ವೋ ಪಾಪ. ಒಂದ್ಸತಿ ಹೋಗಿ ನೋಡ್ಕೊಂಡ್ ಬರೋಣವಾ? ಬರ್ಲಿ ಚಪ್ಪಾಳೆ. ತಾಳಿ ಕಟ್ಟುವ ಶುಭ ವೇಳೆ, ಕೈಯಲ್ಲಿ ಹೂವಿನ ಮಾಲೆ, ಯಾರಿಗೆ ಯಾರುಂಟು ಎರವಿನ ಸಂಸಾರ. ಬೀಗ್ರೆ ಅಂತೂ ಇಂತೂ ಅಂತೂ ಇಂತೂ ಸುಮ್ನೆ ಅಂತೂ ಇಂತೂ ದೊಡ್ಡವರು ಹಿರಿಯವರು ಮನೆ ಮಂದಿ ಎಲ್ಲ ಒಪ್ಕೊಂಡು ಮದುವೆ ಆಗ್ತಾ ಇದೆ. ಬೀಗ್ರೆ ಹೇಳಿ, ತಾಳಿ ಕಟ್ಟೋಕ್ಕೂ ಮುಂಚೆ ಸ್ವಲ್ಪ ಸೈಡಿಗೆ ಬರ್ತೀರಾ? ಬರ್ರಿ, ಮಾತಾಡ್ಬೇಕು. ಮಾತಾಡು ಸಾಕು. ಸುಮ್ಮ ಕೂತ್ಕೊಳ್ರಿ. ಏನ್ ಹೇಳಿ, ಈಗ ತಾಳಿ ಕೊಟ್ಟಕ್ಕೂ ಮುಂಚೆ ಈ ಕೊಡೋದು ತಗೊಳ್ಳೋದು ಎಲ್ಲ ಏನಾಯ್ತು? ಈ ಕೊಡೋದು ತಗೊಳ್ಳೋದು ಮೊನ್ನೆ ಮುಗೀತಲ್ಲ? ಮುಗುದೇ ಹೋಯ್ತಾ? ಮುಗೀತು ಸರ್, ಈ ನನ್ನ ಮಕ್ಳು ನನಗೊಂದು ಮಾತು ಹೇಳಿಲ್ಲ ನೋಡಿ. ಹೋಗ್ಲಿ, ಏನೇನ್ ಕೊಟ್ರಿ? ಅದೇ ಬಿಗ್ರೆ, ನೀವು ಮೊನ್ನೆ ನಮ್ಮ ಮನೆಗೆ ಬಂದಾಗ ನಾವು ಜ್ಯೂಸ್ ಕೊಟ್ವಿ, ವಾಪಸ್ ಗ್ಲಾಸ್ ತಗೊಂಡ್ವಿ, ಆಮೇಲೆ ಉಪ್ಪಿಟ್ಟು ಕೇಸರಿ ಬಾತ್ ಕೊಟ್ವಿ, ತಟ್ಟೆ ವಾಪಸ್ ತಗೊಂಡ್ವಿ. ಕೊಡೋದು ತಗೊಳ್ಳೋದು ಮುಗೀತಲ್ಲ? ಮರ್ತು ಬಿಟ್ಟಿದ್ದೀರಾ ಅನ್ಸುತ್ತೆ. ನಾನು ಕೇಳಿದ್ದು ವರದಕ್ಷಿಣೆ ರೀ. ವರದಕ್ಷಿಣೆನೋ ನಮ್ ಹಿರಿಯರು ಕೊಡ್ತಾರ್ರಿ. ಹೌದಾ? ಅಜಯ್, ವರದಕ್ಷಿಣೆ ಕೇಳ್ತಾವನೆ. ಏನಂದೆ? ವರದಕ್ಷಿಣೆ ಕೇಳ್ತಾವನೆ. ಅಯ್ಯಯ್ಯೋ 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 ಅಯ್ಯಯ್ಯಪ್ಪ. ಇವ್ನ ಮನೆಗೆ ಇವಾಗ ಹೋಗ, ಇವ್ನಿಗೆ ಆಪತ್ತು ಬಂದು ಚಾಪೆ ಸುತ್ಕೊಂಡು ಹೋಗ, ಇವ್ನ ಕಡಿಯ ಬಂದನೆಲ್ಲ ಕಟ್ಕೊಂಡು ಹೋಗ. ಅಯ್ಯಯ್ಯಪ್ಪ, ನನ್ನ ಗಂಡ ಸತ್ತಾಗ್ಲೇ ಊಟದಲ್ಲಿ ವಿಷ ಕೊಟ್ಟಿದ್ರೆ ಮಕ್ಕಳಿಗೂ ಮೊಮ್ಮಕ್ಕಳಿಗೂ, ಇವತ್ತಿ ನನ್ನ ಮಗನಿಗೆ ವರದಕ್ಷಿಣೆ ಕೊಡೋದಿಲ್ಲ, ಬರ್ತಿರ್ಲಿಲ್ವಲ್ಲ? ಬರ್ತಾರ ಇರೋ ಹುಡುಗಿನ ವರದಕ್ಷಿಣೆ ಅನ್ನೋ ಬಟ್ಟಲ್ ಹಾಕಿ ತೂಗ್ತಾರಲ್ಲಪ್ಪ. ಹಿಮಾಲಯ. ಸುಮ್ಮನೆ ಕೂತ್ಕೊಳ್ರಿ. ಅಜಯ್, ಸಾಕು ಸುಮ್ನಿರು. 10 ರೂಪಾಯಿ ಮಾಡೋದು 100 ರೂಪಾಯಿ ಆಕ್ಟಿಂಗ್ ಮಾಡ್ದೆ ನೋಡು. ಅಜ್ಜಿ, ಏನ್ ಮಾಡ್ದೆ? ಮದುವೆ ಶುರು ಹಚ್ಕೊಳ್ಳೋಣ. ಅಪ್ಪ ಬಂದ್ ಕೆಲ್ಸ ಆಯ್ತು, ನಡಿ ಹೋಗೋಣ. ನಮ್ ಬಗ್ಗೆ ಹೇಳ. ಹೌದಲ್ವಾ? ನಮ್ ಬಗ್ಗೆ ಇನ್ನೂ ಗೊತ್ತಿಲ್ವಾ? ಗೊತ್ತಿಲ್ಲ. ಹೇಳ್ತೀನಿ ಮೇಡಮ್, ನಾನ್ ಚಿಲ್ಲರ್ ಸರ್, ಇವನ್ ಜಗಪ್ಪ. ನಾವಿಬ್ರು ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂತ ನಿಮ್ಗೆ ಎಲ್ರಿಗೂ ಗೊತ್ತು. ನನಗೆ ಹಸು ಆದ್ರೆ ಅವನು ಊಟ ಮಾಡ್ತಾನೆ, ಇವನು ಊಟ ಮಾಡಿದ್ರೆ ನಾನು ಕೈ ತೊಳಿತೀನಿ. ಇದಕ್ಕೆಲ್ಲ ಏನಂತಾರೆ ಹೇಳಿ ಮೇಡಮ್? ಫ್ರೆಂಡ್ಶಿಪ್. ಕೈ ತೊಳೆದ ಅಂತಾರೆ ಮೇಡಮ್. ಇದನ್ನಾದ್ರೂ ಫ್ರೆಂಡ್ಶಿಪ್ ಅಂತ. ನಾನ್ ಸಾಲ ಆದ್ರೆ ಇವನು ಬಡ್ಡಿ ಮೇಡಮ್, ನಾ ಲಾಡಿ ಆದ್ರೆ ಅವ್ನ್ ಚಡ್ಡಿ. ಇವನ್ ಮಾಕ್ ನಾನ್ ಮೆಡ್ ಸಿಗಾಕ, ಇವನ್ ಮಾಕಕ್ ನಾನು ಎಕಡ ಸಿಗಾಕ ಅಂತ ಒಂದಿನ ಬೈದಾಡ್ಕೊಂಡಿಲ್ಲ ನಾವು. ಯಾಕೆ? ಫ್ರೆಂಡ್ಶಿಪ್. ಫ್ರೆಂಡ್ಶಿಪ್ ನಾನು ಹೇಳಿದ್ದು ಅದೇ. ಅದೇ ಇವಾಗ ನಾವ್ ಹೇಳಿದ್ ಬೇರೆ. ಸೇಮ್ ಪಿಂಚ್ಯಾ ಮಗ. ಅಲ್ಲೋಗಿ ಊಟ ಮಾಡ್ಬೇಕಾ? ನಂಗೇನ್ ಮಾನ ಮರ್ಯಾದೆ ಅಲ್ಲ, ಹೋಗಲೇ. ಬ್ಯಾಚುಲರ್ ಮಾನ ಮರದಿ ಇಟ್ಕೋಬಾರ್ದು ಕಣ.
ಹೌದಾ ಹೋಗೋಣ ಸರ್ ಊಟ ರೆಡಿ ಇದೆಯಾ? ಇಲ್ಲ ಪಕ್ಕದ ಮಿಲ್ಟ್ರಿ ಹೋಟೆಲ್ ಇಟ್ಟಿದೆ ನೋಡಿ. ಒಂದ್ ಕೂಡ್ಲೆ ಕಾಮಿಡಿ ಮಾಡ್ತಾವನಲ್ಲೋ ಅವ್ನ್ ಕಾಮಿಡಿ ಕೊಟ್ಟು ಅವ್ನ್ ಯಾರ ಅವ್ರ ಅಪ್ಪ ಹುಟ್ಟವನ ಅಂದ್ರಪ್ಪ ಕನ್ಫ್ಯೂಸನ್ ಹೇಳವ್ರೆ. ಮಗ ಈಗ ತೋರಿಸ್ತೇ ನೋಡ್ ನನ್ನ ವರ್ಷೇನ ಸಾರ್. ಏನಾಯ್ತು? ಅವಳು ಅವಳಲ್ಲ ಅದೇ ಫೇಸ್ಬುಕ್ ಅಲ್ಲಿ 3 ವರ್ಷದಿಂದ ಒಂದ್ ಸೈಡ್ ಇಂದ ಒಂದ್ ಹುಡುಗಿನ ಲವ್ ಮಾಡ್ತಿದ್ದೀನಿ ಅನ್ನಲ್ಲ. ಓ ಬ್ಲಡ್ ಅಲ್ಲಿ ಲವ್ ಲೆಟರ್ ಬರ್ದು ಪೋಸ್ಟ್ ಮಾಡಿದಲ್ಲ. ಅವಳೆ ಕಡೆ ಇವತ್ತು ಮದುವೆ ಫಿಕ್ಸ್ ಆಗಿದೆ. ನಾನು ಹೋಗ್ತೀನಿ ಮಗ. ಬೇಡ ನಾನ್ ಮಾತಾಡ್ಕೊಂಡ್ ಬರ್ತೀನಿ. ಮಗ ಅವನು ಮಗ ಸುಸು ರಿಜೆಕ್ಟ್ ಮಾಡ್ಲಿದ್ಲು ಅಂತ ಅವ್ನ್ ಲವ್ ಮಾಡ್ತಿದ್ದ. ಅವನು ನಾನ್ ಇಲ್ದೇ ಇರೋ ಹೊತ್ತಲ್ಲಿ ನನ್ನ ತಂಗಿ ನೋಡ್ಬಿಟ್ಟು ನಮ್ಮ ಮನೇಲಿ 3 kg ಉಪ್ಪಿಟ್ಟ ತಿಂದ್ಬಿಟ್ಟು ಮದುವೆ ಆಯ್ತೀನಿ ಅಂತ ಹೇಳ್ದವನು ಕಾಲೇ ಎತ್ತಲ್ಲ ಕಡ. ಅವನೇ ಎತ್ತು ಬಿಡೋದಲ್ವನ. ಮದುವೆ ಆಗಕ್ ಬಿಟ್ಬಿಡ್ತೀನಾ? ನಾವು ಬಿಟ್ಬಿಡ್ತೀವ. ಜಗ ಮಾವ ಮತ್ ಕೊಡ್ದು ಬಿಡ್ತೀನಿ. ಯಾವ ನೀನು? ಮಾವ ನಾನ್ ಗೊತ್ತಾಗ್ಲಿಲ್ವ ಮಾವ? ಯಾವ ನೀನು? ಕಳ್ದೋಗಿದ್ಲಲ್ಲ ನೀನ್ ದೂರ ಸಂಬಂಧ ತಂಗಿ. ಹೌದು, ಅವಳಿಗೆ ಮಗ ಇದ್ನಲ್ಲ, ಅವ್ನು ಮೊನ್ನೆ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ನಲ್ಲ, ಅವನ ನೀನು? ಅವನ್ ತಮ್ಮ ನಾನು. ಅವ್ನ ತಮ್ಮ ಇಲ್ವಲ್ಲ? ಅವನ್ ಯಾರ? ಸೋದ್ರತ್ತೆ ನಂಗೆ ಯಾವತ್ತನ ಇಲ್ವಲ್ಲ. ಇನ್ಯಾರಿದಾರೆ ಬೇಗ ಹೇಳಿ. ನಮ್ಮ ಅಣ್ಣ ಇದಾರೆ. ಅವನ ಮಗನೇ. ಅವನಿಗೆ ಮಕ್ಕಳ ಇಲ್ವಲ್ಲ. ಎಣ್ಣೆ ಹೆಂಡ್ತಿ ಮಗ. ಮಾವ 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 ಇಲ್ಲೇ. ಗೊತ್ತೇನಾ? ಯಾರು? ಅವನಿದಾನಲ್ಲ ಅವನು. ಅವನ ಹೆಂಡತಿಗೂ ನನಗೂ ಏನು ಸಂಬಂಧ ಇಲ್ಲ. ಮದುವೆ ಮಾಡ್ಸಕ್ ಬಂದಿದ್ದೀನಿ. ಅಣ್ಣ ನೀನ್ ಅವಳನ್ನೇ ಮದುವೆ ಆಯ್ತಾ ಇರೋದು? ಏನ್ ಯೋಚನೆ ಮಾಡ್ತಿದ್ಯಾ? ನಮ್ಮಿಬ್ಬರಿಗೂ ಮಕ್ಕಳು ಎಷ್ಟು ಸುಂದರವಾಗಿ ಹುಡ್ತಾರೆ ಅಂತನಾ? ಇಲ್ಲ ಮಕ್ಳು ಹುಡ್ತಾವ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾವ 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 ಏನಪ್ಪ? ನೋಡ್ದಾಗ ಇಷ್ಟಿದ್ಲು. ನಾನ್ ನೋಡ್ದಾಗ ಇಷ್ಟಿದ್ಲು. ಮಾವ ಮಾವ ಏನಪ್ಪ? ಇವಳು ನಿಮ್ ಮಗಳು ಅಂತ ಅನ್ಸದೇ ಇಲ್ಲ. ಚಂದ್ರನ್ ತುಂಡು ಮಾವ, ಎಷ್ಟು ಮುದ್ದಾಗಿದ್ದಾಳೆ. ಅದಕ್ಕೆ ಏನ್ ಮಾಡ್ಬೇಕೀಗ? ಏನ್ ಮಾಡೋದ್ ಮಾವ, ಲೇಟಾಗಿ ಬಂದ್ಬಿಟ್ಟಿದ್ದೀನಿ. ಇಲ್ದಿದ್ರು ಹಬ್ಬ ಮಾವ. ಇವಳು ಬೆಳದಿಂಗಳ ಬಾಲೆ. ಹೌದೌದು, ರಾತ್ರಿ ಯಾವನ್ ಜೊತೆನ ಓಡಾಗೆ ಇವತ್ ಬಂದ್ ಬೇರೆಯವಳ ಮದುವೆ ಆಯ್ತವಳೆ. ಇವಳು ಬೆಳದಿಂಗಳ ಬಾಲೇನೆ. ನಮ್ಮ ಹುಡುಗಿ ನಮ್ಮ ಇಷ್ಟ ಕಣ. ಎಷ್ಟೊತ್ಗಾದ್ರೂ ಓಡಾಕ್ತಾಳೆ, ಯಾವನ್ ಜೊತೆನಾದ್ರೂ ಓಡಾಕ್ತಾಳೆ, ಬಂದ್ ಮತ್ತೆ ಇನ್ನೊಬ್ಬನ್ ಕಟ್ಕೋತಾಳೆ. ಅದನ್ನ ಕೇಳಕ್ ನೀನ್ ಯಾವನೆಲ್ಲ? ಆಫ್ಟರ್ ಆಲ್ ಎಣ್ಣೆತ್ತಿರೋರು ನೀವು. ನಿಮ್ಗೆ ಇಷ್ಟಿರ್ಬೇಕಾದ್ರೆ ನಾವು ಬಹುದೂರ್ ಗಂಡೆತ್ತಿರೋ ನಮ್ಗೆ ಎಷ್ಟಿರ್ಬೇಕು? ನಿಮ್ಮಂತ ಬೌದ್ಧರ್ ಗಂಡ್ರನ ಹೆತ್ತಿರೋಳು ಹೆಣ್ಣು ಕಣ. ಅಂತ ಹೆಣ್ಣಿನ ಕಡೆಯವ್ರು ನಾವು. ನಮಗ್ ಇನ್ನೆಷ್ಟಿರ್ಬೇಡಲ್ಲ. ಏನ್ ಲಾಜಿಕ್ ಮಾತಾಡ್ತಾ ಇದೀಯ ನೀ ಗಂಡ್ಸ? ಎನ್ನ ಹಂಗಂತಾರಪ್ಪ. ತೋರ್ಸು ನನಗಲ್ಲ, ಅಲ್ಲೋಗು. ಹುಡುಗಿ ಯಾವನ್ ಜೊತೆನೆ ಓಡೋಗ್ ಬಂದು ಹಸಮನೆ ಮೇಲೆ ಕೂತ್ಕೊಂಡಿದ್ದಾಳೆ. ಈ ವಿಚಾರ ನನ್ನ ಹತ್ರ ಮುಚ್ಚಿಟ್ಟು ಯಾಕೋ ಆಟ ಆಡ್ತಾ ಇದೀಯಾ? ಮದ್ವೆ ಕ್ಯಾನ್ಸಲ್. ನಿಲ್ಲಿಸ್ರಲ್ಲ. ಏ ಮಾವ ಬಿಡು. ಈ ಕೋಳಿ ಮಕ್ಕಳು ಏನ್ ಬೇಕಾದ್ರೂ ಹೇಳಿ, ಆಲಿಯಾ ಹೆಂಗೆ ಅಂತ ನಮಗೆ ಮಾತ್ರ ಗೊತ್ತು. ಆಲಿಯಾ ಬೀಗ್ರೆ ಮಗ ಸೊಸೆನೆ ಒಂದಾದ್ಮೇಲೆ ನಮ್ದೇನು? ಹೌದೌದು. ಶುರು ಹಚ್ಕೊಳ್ಳಿ. ಲೇ ಮಗ, ಇವನೇನ ಇಷ್ಟೊಂದು ಬರ್ಗೆಟ್ಟು? ಇಷ್ಟು ಬರ್ಗೆಟ್ಟಿದಾನಂತ ಗೊತ್ತಿರ್ಲಿಲ್ಲ ಮಗ. ಪ್ಲಾನ್ ನಂಬರ್ 2. ಬನ್ನಿ ಬನ್ನಿ ಬನ್ನಿ. ಅಯ್ಯೋ ನೀವೇ ಒಪ್ಕೊಂಡ್ಮೇಲೆ ನಮ್ದೇನು? ನಮ್ದೇನಿದೆ? ಶುರು ಮಾಡ್ಬೋದಾ? ಈ ಮದ್ವೆಗ್ ನಂತ ತೆಂಗಿನಕಾಯಿ ಏನ್ ಕಾಯಿನ ಏನ ಸೆಟ್ಲ್ ಆಗಿರೋ ಹುಡುಗ ಸಿಕ್ತ ಅಂತ ಲವ್ ಮಾಡೋನ್ಗೆ ವೀಸಾ ಹಾಕ್ಬಿಟ್ಟು ಬಂದು ಕೂತವಳೆ ಅವಳು. ಹೌದಾ? ಏನೋ ಸಾಂಬಾರ್ ಕಡಿಮೆ ಬಿತ್ತು ಅಂತ ಚೂರು ವಿಷ ಹಾಕಿದಾಳಪ್ಪ. ಅದ್ರಲ್ಲೇನಿದೆ ತಪ್ಪು? ಏಯ್ ನಿಮ್ ಹುಡುಗನ್ ತರ ಜೂಜಾಡಿ ಕುಡ್ದು ಮನೆ ಮಠ ಮಾರ್ಕೊಂಡು ಬಂದು ಹಸೆಮಣೆ ಮೇಲೆ ಕುಂತಿಲ್ಲಪ್ಪ. ಹೌದಾ? ಅಯ್ಯ ನಿಮ್ ಹುಡುಗಿ ತರ ಕೆಲಸ ಮಾಡೋ ಜಾಗದಲ್ಲೇ ಕಳ್ತನ ಮಾಡಿಲ್ಲಪ್ಪ ನಮ್ಮ ಹುಡುಗ. ಹೌದಾ? ಹೌದ್ರಿ? ಅಯ್ಯೋ ನಿಮ್ ಹುಡುಗನ್ ತರ ಬಾಡಿಗೆ ಕಟ್ಟಕ್ ಆಗ್ಲಿಲ್ಲ ಅಂತ ಓನರ್ ಆಂಟಿನೇ ಪಟಾಯಿಸಿಲ್ಲಪ್ಪ ನಮ್ಮ ಹುಡುಗಿ. ಹೌದಾ? ಏನಪ್ಪ ಇಷ್ಟ ಹೇಳಿದ್ರು ಮಾನ ಮರ್ಯಾದೆ ಬಿಟ್ಬಿಟ್ಟು ಮದ್ವೆ ಮಾಡ್ತಾವ್ರ. ಮಾಡ್ಕೊಳ್ಳಿ. ನಾನಾಗಿದ್ರು ತಲೆ ಕತ್ತರಿಸ್ಕೊಂಡ್ಬಿಡ್ತಿದ್ನಪ್ಪ. ನಡಿಲಿ ಮದುವೆ ನಡಿಲಿ. ನಮಗೂ ಮಾನ ಮರದೇ ಐತೆ. ನಾವು ಗಂಡಸ್ರೆ, ನಾವು ಕೋಲಾರದವರು. ರಕ್ತ ನೋಡು ಕೊತ್ತ 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 ಅಂತ ಕುದಿತಿದೆ. ಆ ನಿನ್ನ ಕೊತ್ತ ರಕ್ತನ ಗಟ್ಟ ಕುಡಿದು ಬಿಡ್ತೇನೆ ಬಾಳೆ.
ನಾ ತಾಳಿ ಕಟ್ಬಿಟ್ಟೆ. ಏಯ್ ಯಾರಿಗೂ ಗೊತ್ತಾಗ್ದಂಗ್ ಕಟ್ಟಕ್ಕೆ ಅದೇನ್ ಚಡ್ಡಿ ಲಾಡಿ ಅನ್ಕೊಂಡೇನು? ತಾಳಿ ಕಣೋ. ಅದು ನಿನಗೆ ಯಾಕೋ ಹೇಳ್ಬೇಕು? ಮುಖ ಮುಚ್ಕೊಂಡು ಹೋಗಲ್ಲ. ರಣಬೀರ್ ಅಲಿಯೋ ಹೋಗಿ ಮಾಡುವ ಬಚ್ಚಿಲಿ ಪಿಲಿಯ. ನಡಿ ನಡಿ. ಅವ್ರಿಬ್ರದ್ದು ಮದುವೆ ಆಯ್ತು. ನೀವ್ ಆಗ್ತೀರಾ? ಅಲ್ಲಿ ಅಂದ್ರೆ ಬನ್ನಿ ಹೋಗೋಣ. ಅವ್ನು ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಲಿಲ್ವಾ? ಮತ್ತೆ ತಮ್ಮ ಅಂದ್ರೆ ಅವನ ಜೊತೆನೆ ಸತ್ತೋಗ್ಬಿಟ್ಟ. ಹೋಗ. ಸುಮ್ನೆ ಬಾರ್ಲೆ. ದಂಪತಿಗಳಿಬ್ರು ಸಪ್ತಪತಿ ತುಳಿರಿ. ಅವ್ರು ಎಲ್ಲಿ ಹೋದ್ರು? ಮನ್ಯಾಗ ಹೋದ್ರು. ಹೋಗಲ್ಲ ಎದ್ದು ಮನೆಗೆ. ಯಾರು? ನೀನು ನಾವ್ ಮನೆಗೆ ಹೋಗೋದಿಲ್ಲ. ಜಗ್ಗ ಏನ ಕೊನೆಗೆ ಅವಳು ನನಗೆ ಸಿಗ್ಲಿಲ್ಲ ಕಡ, ಸಿಗ್ಲಿಲ್ಲ. ಸರಿ ಇಲ್ಲ ಕಡ, ಸರಿ ಕಿತ್ತಾಕಿಸ್ಬಿಡ್ಲ ಫುಲ್. ದೇವ್ರು ಸರಿ ಇಲ್ಲ ಮಗ. ಹೋಗ್ಲಿ ಬಿಡ. ಯಾರ್ಯಾರು ಸಿಗ್ಬೇಕು ಅಂತ ಅವನೇ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ. ಯಾಕೆ ಬೇಜಾರ್ ಮಾಡ್ಕತೆ? ಹೋದ್ರೆ ಹೋಯ್ತಲ್ ಬಿಟ್ಟಾಕು. ನನಗೇನೋ ಓಕೆ ಮಗ, ನಿನ್ ತಂಗಿಗೆ ಯಾವ ಗಂಡು ಸಿಗ್ತಾನೆ ಅಂತ. ಅಂತ ಗಂಡ್ 1000 ಜನ ಹುಡುಕ್ತೀನಿ, ಅವನೊಬ್ಬ ಗಂಡ್ಸನ ಅವನು. ನನಗೆ ನಿಂದೆ ಯೋಚನೆ ಮಗ. ಒಂದ್ ನಿಮಿಷ ಜಗ್ಗ. ಜಗ್ಗ ಹೊಸ ಫ್ರೆಂಡ್ ರಿಕ್ವೆಸ್ಟ್ ಕೊಡೋ. ಸಖತ್ತಾಗಿದ್ದಾಳೆ ಮಗ. ಮಗ ಇವಳು ಹೋದ್ರೆ ಹೋಗ್ಲಿ ಮಗ, ಇವಳೇ ಬೇಕು ಮಗ. ಇವಳ ಜೊತೆ ನನ್ ಮದ್ವೆ ಮಾಡ್ಸೋ. ಆಕಾಶದ ಕೆಳಗೆ ಭೂಮಿ ಮೇಲೆ ಎಲ್ಲೇ ಇರ್ಲಿ, ಮನೆಗ್ ನುಗ್ಗಿ ಹೆಗಲ ಮೇಲೆ ತಾಕ ಬರ್ತೀನಿ. ಫ್ರೆಂಡ್ ಕಣ ಕೊಡಲಿ ಕೊಡಲಿ. ತಗೋ ಜಗ್ಗ. ಕಟ್ಟಡ ನನ್ ಮಗನ, ಅವಳು ನನ್ ತಂಗಿ ಕಣ. ರಚಿ, ಈ ಜಗ್ಗಪ್ಪಂಗೆ ಕಂಡವ್ರ ಮನೆ ಬೆಂಕಿ ಇಟ್ಟು ಬೀಡಿ ಹಚ್ಕೊಳ್ಳೋ ಈ ಅಭ್ಯಾಸ ಇದೆಯಲ್ಲ, ಯಾಕೆ ಅಂತಾನೆ ಅರ್ಥ ಆಗಲ್ವಲ್ಲ. ನಾನು ಒಂದು ಡೌಟ್ ಇದೆ, ನಾನು ಅವನ್ನ ಕೇಳಲ್ಲ, ಅವ್ರ ಫ್ರೆಂಡ್ಸ್ ನ ಕೇಳ್ತೀನಿ. ಅವ್ನ್ ರಿಯಲ್ ಲೈಫ್ ಅಲ್ಲೂ ಹಿಂಗೇನೇನೋ? ಕರೆಕ್ಟ್ ಹೌದಾ? ಕರೆಕ್ಟ್ ಆಗಿ ಹೇಳು. ಎಲ್ಲ ಕರೆಕ್ಟ್ ಕರೆಕ್ಟ್ ಅಲ್ವರಪ್ಪ? ಇಲ್ಲ ಮೇಡಮ್, ನಾನು ಆತರ ಏನಿಲ್ಲ. ಹೌದೇನೋ? ನಿಜ. ಅವ್ನು ಏನ್ ಹೇಳ್ತಾನೆ ಎಲ್ಲ ಸುಳ್ಳು ಮೇಡಮ್, ಆತರ ಏನಿಲ್ಲ. ಯಾವ್ದಾರ ಒಂದ್ ಸ್ಕಿಟ್ಟಲ್ಲಿ ಅದು ದೇವ್ರಂತ ಮನುಷ್ಯ ಆಗು. ಯಾಕೆ ಹಿಂಗ್ ಕಾಟ ಕೊಡ್ತೀಯ ಪ್ರತಿ ಸ್ಕಿಟ್ಟಲ್ಲೂ? ಕೊನೆಗೆ ನೋಡು ವಾಪಸ್ ಏನಾಯ್ತು ಹೇಳು? ನನ್ ತಂಗಿ ಕಣ್ಣಾಕ್ಬಿಟ್ಟ ಅಮ್ಮ. ಹಂಗೆ ನಾವ್ ಯಾರ ಮನೆಗಾದ್ರೂ ಯಾರಿಗಾದ್ರೂ ಬೆಂಕಿ ಹಚ್ಚಿದ್ರೆ ವಾಪಸ್ ನಮ್ಗೆ ಅದು ಆಗೋದು. ಹೌದು ಮೇಡಮ್. ಹಂಗೆ ಓವರ್ ಆಲ್ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್. ಅಂಡ್ ಆರಾಧನಾ ಕ್ಯೂಟ್ ಎಕ್ಸ್ಪ್ರೆಷನ್ಸ್ ಕೊಡ್ತಿದ್ರು ಮಧ್ಯದಲ್ಲಿ ಅವಾಗವಾಗ. ಆಮೇಲೆ ಪಾಟೀಲ ಅಂತೂ ತುಂಬಾ ಇನ್ವಾಲ್ವ್ ಆಗ್ಬಿಟ್ಟಿದ್ದ ಮದ್ವೆ ಗಂಡಿನಲ್ಲಿ ಅಲ್ವೇನ್ರು? ತುಂಬಾ ಇನ್ವಾಲ್ವ್ ಆಗ್ಬಿಟ್ಟಿದ್ದ. ನೋಡ್ತಾ ಇದೀನಿ ನಾನು. ಬಿಟ್ಟಿದ್ರೆ ಅಲ್ಲೇ ಮದ್ವೆ ಆಗ್ಬಿಡ್ತಿದ್ದ. ಮದ್ವೆ ಆದ ಏನೋ ಯಾಕೋ ಪಾಟೀಲ ಅವನೇನೋ ಒಂದ್ ಸ್ಟೇಟ್ಮೆಂಟ್ ಕೊಟ್ಟ. ಏನ್ ಕೊಟ್ಟ? ಅದಕ್ಕೆ ನೀನ್ ಒಳ್ಳೆ ಎಕ್ಸ್ಪ್ರೆಷನ್ಸ್ ಕೊಟ್ಟೆ, ಸಕ್ಕದ ಕ್ಯಾಪ್ಚರ್ ಆಗಿರುತ್ತದು. ಐ ಆಮ್ ಶ್ಯೂರ್ ನಿಂಗ್ ಮಕ್ಳಾಗ್ತಾವ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವಾಗ ಅವ್ನು ಎಂತ $1 million ಎಕ್ಸ್ಪ್ರೆಷನ್ಸ್ ಅದು ಸಕ್ಕದ ಕೊಟ್ಟ ಅವನು. ಅಲ್ಲೋಡು, ನನಗೆ ಸೀತಾರಾಮು ಮತ್ತೆ ನಮ್ಮ ನಂದೀಶ ನೀನ್ ನಿಜವಾಗ್ಲೂ ಮಾವನ್ ತರನೇ ಇದೆಯಾ ಕಣು. ಸೌಮ್ಯ ಅವರ ವಾಕಿಂಗ್ ಸ್ಟೈಲ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಸೌಮ್ಯ ಸಕ್ಕದ ಕ್ಯಾರಿ ಮಾಡಿದ್ರಿ ಅದನ್ನ. ಒಂದ್ ಫುಲ್ ಫ್ಲೋ ಡೈಲಾಗ್ ಹೇಳಿದ್ರಲ್ಲ, ಇಟ್ ವಾಸ್ ಸೋ ಡ್ಯಾಮ್ ಗುಡ್. ಎಲ್ಲೋ ಮಿಸ್ ಮಾಡ್ದೇನೆ ಕಂಟಿನ್ಯೂಸ್ ಆಗಿತ್ತಲ್ಲ, ಸೂಪರ್. ಆಮೇಲೆ ಇನ್ನೂ ಏನಾದ್ರು ಆ ಕ್ಯಾರೆಕ್ಟರ್ಗೆ ಇನ್ನೂ ತುಂಬಾ ಚೆನ್ನಾಗಿ ಏನಾದ್ರು ಬಿಲ್ಡ್ ಮಾಡ್ಬೋದಾಗಿತ್ತು. ಬಟ್ ನೀವು ಕುಟ್ತಿದ್ದು ಮಧ್ಯದಲ್ಲಿ ನಿಮ್ ಆಕ್ಷನ್ಸ್ ಬ್ರೇಕ್ ಡ್ಯಾನ್ಸ್ ಹಿಂಗ್ ಮಾಡಿದ್ರಲ್ಲ, ಅದಂತೂ ನೆಕ್ಸ್ಟ್ ಲೆವೆಲ್. ನಿಜವಾಗ್ಲೂ ನಾನು ಆತರ ನೋಡೇ ಇಲ್ಲ. ಫ್ಲೋರ್ ಮೂಮೆಂಟ್ ಅಲ್ಲೂ ಹಂಗೆಲ್ಲ ಮಾಡ್ಬೋದಾ ಬ್ರೇಕ್ ಡ್ಯಾನ್ಸ್ ಅಂತ? ದಟ್ ವಾಸ್ ಆಸಮ್. ಚಿಲ್ಲರ್ ಮತ್ತೆ ಜಗ್ಗ ಮನೆ ಹಾಳ್ ಕೆಲ್ಸ ತುಂಬಾ ಚೆನ್ನಾಗಿ ಮಾಡಿದ್ರಿ. ಅದು ಪಾಪ ಎಂಡ್ ಆಫ್ ದ ಡೇ ವರ್ಕೌಟ್ ಆಗ್ಲಿಲ್ಲ. ನೀನ್ ಏನಾದ್ರೂ ಏನ್ ಮಾಡ್ತಿದ್ಯಾ ಈ ಸೀಸನ್ ಅಲ್ಲಿ? ಏನ್ ಮಾಡ್ಬೇಕು ಅಂತಿದ್ಯಾ? ಏನ್ ಮಾಡ್ತಿದ್ಯಾ ಹೇಳ್ಬಿಡು. ಏನಿಲ್ಲ ಮೇಡಮ್, ಏನಿಲ್ಲ. ಸೀರಿಯಸ್ ನೀನೇನ ಇದು ಬಸ್ಸು? ಹೌದು ಮೇಡಮ್. ಹೆಂಗಿ ಎನರ್ಜಿ ನಿನ್ಗೆ? ಓ ಮೈ ಗಾಡ್, ನಿನ್ ಪರ್ಫಾರ್ಮೆನ್ಸ್. ಆಮೇಲೆ ನೀನ್ ಚೆನ್ನಾಗಿ ಕಾಮಿಡಿ ಮಾಡ್ಬಿಟ್ಟು ಅದ್ ಹೆಂಗೆ ನೀನ್ ಕಂಟ್ರೋಲ್ ಮಾಡ್ತೀಯ? ನಮ್ನೆಲ್ಲರೂ ನಗ್ಸ್ತೀಯ, ಸಡನ್ ಆಗಿ ಒಂದ್ ಲುಕ್ ಕೊಡ್ತೀಯ. ಇವರೆಲ್ಲ ನಗ್ತಿದಾರ, ವರ್ಕೌಟ್ ಆಯ್ತು, ಒಂದ್ ಲುಕ್ ಕೊಡ್ತೀಯ. ನಮ್ಗೆ ತಡ್ಕೊಳಕ್ ಆಗಲ್ಲ, ಹಂಗ ಮಾಡ್ತೀಯ ಪರ್ಫಾರ್ಮ್ ನೀನು. ಸೋ ಕ್ಯೂಟ್. ದಿಸ್ ಇಸ್ ಫಾರ್ ಯು ಬಸ್ಸು. ಥ್ಯಾಂಕ್ ಯು ಮೇಡಮ್. ಅದೇನ್ ಮಾಡ್ತಿದ್ಯಾ, ಅದ್ ಏನ್ ನಡೀತಿದೆ ನಿನ್ ಲೈಫ್ ಅಲ್ಲಿ? ಅದ್ ಯಾವ ಹುಡುಗಿ ಬಂದು ಏನ್ ನಿನ್ಗೆ ಜ್ಞಾನೋದಯ ಮಾಡ್ಲೋ ನನಗ್ ಗೊತ್ತಿಲ್ಲ ಬಸ್ಸು. ಹುಡುಗಿ ಬಂದಿದ್ಲು ಮೇಡಮ್, ಹುಡುಗಿ ಹತ್ರನು ನಾನ್ ಸಿಂಗ್ ಮಾತಾಡ್ದ ಬಿಟ್ಟು ಕಳ್ಸಿದ್ಲು. ನಿಂಗೆ ಅದ್ ಹೆಂಗೆ
ನೀನ್ ನಗದೇ ಇಲ್ವಾ? ನನಗೆ ಹೆಂಗ್ ಬೇಕೋ ಹಂಗೆ ಮೇಡಮ್. ನೀನ್ ಬಂದ್ರೆ ಸಾಕು. ಏನೋ ಇವಾಗ ನಿನ್ ಸ್ಟಾರ್ ಚೆನ್ನಾಗಿದೆ ಬಸ್ಸು. ಅಷ್ಟೇ, ಹಂಗ್ ನೋಡ್ಬೇಡ ನೀನು. ಬಾಯ್. ಥ್ಯಾಂಕ್ ಯು. Look at him, how cute he is. Anyways, I just love the skit. Thank you so much and all the best. ಥ್ಯಾಂಕ್ ಯು ರಚಿ. ಎಸ್ ಗುರುಜಿ, ಹೇಗನ್ಸ್ತು? ಇದರಲ್ಲಿ ನಮ್ಮ ಜಗ್ಗಪ್ಪ ಹೆಂಗೆ ಅಂದ್ರೆ ಎಷ್ಟು ನ್ಯಾಚುರಲ್ ಆಗಿರುತ್ತೆ ಅಂದ್ರೆ ಅವನು ಈ ಕ್ಯಾರೆಕ್ಟರ್ಗೆ ಇವನ್ ಬಿಟ್ರೆ ಬೇರೆ ಇಲ್ಲ ಹಂಗ ಅನ್ಸುತ್ತೆ. ಮನೆ ಹಾಳು ಕ್ಯಾರೆಕ್ಟರ್ ಅಂದ್ರೆ ಪಕ್ಕ ತಂದಿಡೋದು ಅಂದ್ರೆ ನಿಮ್ಗೆ ಯಾವ್ದೋ ಆಕ್ಟಿಂಗ್ ಮಾಡ್ತಾ ಇದ್ದಾನೆ ಅನ್ಸಲ್ಲ, ಅಷ್ಟು ನ್ಯಾಚುರಲ್ ಆಗಿ ಮಾಡ್ತಾನೆ. ರಿಯಲಿ ವೆರಿ ಗುಡ್ ಪರ್ಫಾರ್ಮೆನ್ಸ್ ಬೋತ್ ಇಬ್ರು. ಅಫ್ಕೋರ್ಸ್ ಗಂಡ ಹೆಂಡತಿ ಇಬ್ರು ಚೆನ್ನಾಗಿ ಮಾಡಿದ್ರಿ. ಬಸ್ಸುದ್ದು ಎಕ್ಸಾಕ್ಟ್ ನಾನು ಹೇಳ್ಬೇಕಂದ್ರೆ ಸ್ಟಾರ್ ಚೆನ್ನಾಗಿದೆಯೋ, ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ ಎಷ್ಟು ನಗ್ಗಿಸ್ಬೇಕು ಅನ್ಕೊಂಡ್ರೆ ನಗ್ಸಕ್ ಆಗಲ್ಲ, ಕೆಲವೊಮ್ಮೆ ಆಕ್ಸಿಡೆಂಟಲ್ ಆಗೋಗುತ್ತೆ. ಸೊ ನಾವೆಲ್ಲ ನಂಗೆ ಗೊತ್ತಿಲ್ಲ ಅದು ಟ್ಯಾಲೆಂಟ್ ಆಕ್ಸಿಡೆಂಟ್ ಅಂತ. ಇಷ್ಟೊರೆಗೆ ಈ ಸೀಸನ್ ಅಲ್ಲಿ ಸಮಥಿಂಗ್ ಇಸ್ ರಾಂಗ್ ವಿತ್ ಯು. ಏನೋ ನಡೆದಿದೆ. ಅಫ್ಕೋರ್ಸ್ ಸೀನಿಯರ್ಸ್ ಇಬ್ರು ನಮ್ಮ ಮಾವಂದ್ರು ಚೆನ್ನಾಗಿ ಮಾಡಿದ್ರು. ನನಗೆ ಪರ್ಸನಲ್ ಆಗಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಎಲ್ಲ ಸ್ಕಿಟ್ಗಳು ಚೆನ್ನಾಗಿ ಬರ್ತಾ ಇದೆ, ಅಪ್ ಟು ನಾವು ಚೆನ್ನಾಗಿ ಬರ್ತಾ ಇದೆ. ಇನ್ನು ನೆಕ್ಸ್ಟ್ನವ್ರಿಗೆ ಅಷ್ಟೇ ಅದೇ ಚಾಲೆಂಜ್ ಇರುತ್ತೆ. ಡೆಫಿನೆಟ್ ಆಗಿ ಒಂದು ಗೋಲ್ ಸೆಟ್ ಮಾಡಿದ್ರೆ ಅದಕ್ಕಿಂತ ಮೇಲೆ ಹೋಗ್ಬೇಕಷ್ಟೇ. ಪ್ರತಿಯೊಂದು ಪ್ರೀವಿಯಸ್ಗಿಂತ ಯಾವತ್ತೂ ಬೆಟರ್ ಆಗಿರ್ಬೇಕು. ಆಲ್ ದಿ ಬೆಸ್ಟ್ ಅಗೇನ್. ಥ್ಯಾಂಕ್ ಯು ಗುರುಜಿ. ಗೈಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಈಗ ನಮ್ಮ ಮುಂದಿನ ಸ್ಕಿಟ್ ನೋಡೋ ಟೈಮ್. ಭೂಮಿ ಆಂಟಿ, ನಂಗೆ ಹಶ್ವಾಗ್ತಾ ಇದೆ, ತಿನ್ಬೇಕೇನೋ ತಿನ್ಬೇಕು. ಈಗ ತಿನ್ಬೇಕು ಅಂತಂದ್ರೆ ಎಲ್ಲರೂ ಅದೇ ಹೇಳ್ತಾ ಇರ್ಬೇಕಾದ್ರೆ ನಂಗೆ ಹಶ್ವಾಗ್ತಾ ಇದೆ, ನಾನು ಅಲ್ಲ ಕಣೋ, ಎಪಿಸೋಡ್ ಮುಗಿಲಿ ಆಮೇಲೆ ಇಲ್ಲ ನನ್ಗೆ ಈಗಲೇ ಬೇಕು, ನನ್ಗೆ ಈಗಲೇ ಬೇಕು. ನನ್ನ ಮನೆಯಲ್ಲೆಲ್ಲ ನನ್ಗೆ ಯಾವತ್ತು ಹಸು ಅಂದ ತಕ್ಷಣ ಏನಾದ್ರು ಕೊಟ್ಬಿಡ್ತಾರೆ ತಿನ್ನಕ್ಕೆ. ನೀನ್ ಟಿಫನ್ ಬಾಕ್ಸ್ ರಚಿತಾ ಮೇಡಮ್, ಏನು? ನೀವ್ ಏನಾದ್ರು ತಿನ್ಸಕ್ ನನ್ಗೆ ತಿನ್ನಕ್ ತಂದ್ಕೊಡಿ. ಬೇಕಾ? ಈಗ ನೋಡಿ, ನಮ್ಮ ಮನೇಲಿದ್ರೆ ನಮ್ಮಮ್ಮ ಏನಾದ್ರು ಹಶು ಅಂದ ತಕ್ಷಣ ತಿನ್ನಿಸ್ತಾರೆ. ಇಲ್ಲ ಸ್ಕೂಲಲ್ಲಿ ಇದ್ರೆ ನಮ್ಮ ಮೇಡಮ್ ತಿನ್ನಿಸ್ತಾರೆ. ರಚಿತಾರಾಮ್ ಅವ್ರು ಇದಾರೆ, ತಿನ್ಸ್ಕೊಳ್ಬೋದಲ್ವಾ? ಯಾಕೆ ಚಾನ್ಸ್ ಮಿಸ್ ಮಾಡ್ಕೋಬೇಕು? ವಾವ್, ಯೆಲ್ಲೋ ಕಲರ್ ನನ್ನ ಫೇವ್ರೆಟ್ ಕಲರ್ ಬಾಕ್ಸ್. ಅದ್ರೊಳಗಡೆ ಏನಿದೆ? ವಾವ್, ಆಕ್ಚುಲಿ ಎಲ್ಲೋ ನನ್ಗೂ ಫೇವ್ರೆಟ್ ಕಲರ್. ಓಕೆ, ಕೇಸರಿ ಬಾತ್. ಇನ್ನೊಂದು ಸ್ಪೂನ್ ತಿಂತ್ಯಾ? ಸದಾನಂದ, ತಿನ್ಸಿದ್ರಲ್ವಾ, ಬಾಕ್ಸ್ ಇಸ್ಕೊಂಬಂದ್ ನಿನ್ ಸೀಟಲ್ಲಿ ಕುತ್ಕೋ. ಮೇಡಮ್, ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ? ನೀನ್ ಏನಾದ್ರೂ ಮಾಡಿ ಅಂತ ಹೇಳು, ಅದನ್ನ ನಾನು ಟ್ರೈ ಮಾಡಿ. ಯಾಕಂದ್ರೆ ನೀವು ಡ್ಯಾನ್ಸ್ ಮಾಡೋದು, ಆಕ್ಟಿಂಗ್ ಮಾಡೋದು, ಸೂಪರ್ ಆಗಿ ನಗೋದು, ಎಲ್ಲ ತರ ನಿಮ್ ಟ್ಯಾಲೆಂಟ್ ನೋಡಿದ್ರೆ ಬೇರೆ ಏನ್ ಟ್ಯಾಲೆಂಟ್ ಇದೆ ನಿಮ್ಗೆ ತೋರಿಸಿ. ಈಗ ತಿನ್ನೋದು ಒಳ್ಳೆ ಟ್ಯಾಲೆಂಟ್. ನಿಮ್ ಕೈಯಲ್ಲಿ ನಾಲ್ಗೆನ ಮೂಗು ಟಚ್ ಮಾಡಕ್ಕಾಗತ್ತಾ? ಟ್ರೈ ಮಾಡ್ರೋ, ಮಾಡಿ. ಅವನ್ ಮೂಗಿಗಲ್ಲ, ನಿನ್ ಮೂಗಿಗೆ ತಾಕ್ಸ್ಕೊಂಡಿತ್ತು. ಅಲ್ಲ, ನಾನ್ ಯಾಕೆ ಕೇಳಿದೆ ಅಂತ ಕೇಳ್ಬೇಡಿ. ನನ್ ಕೈಲಿ ಆಗತ್ತೆ ಅಂತ ಅಲ್ಲ, ನನ್ಗಾಗಲ್ಲ, ನೀವ್ ಯಾರ ಮಾಡ್ತೀರಂತ ಮಾಡಿ. ಆಯ್ತಾ? ಸರಿ, ಇದ್ ಮಾಡ್ತೀರಾ? ಅದು ಮಾಡಿ ಮಾಡಿ ನೋಡಿ ಈಸಿ ಮೇಡಮ್, ನೋಡಿ ಈಸಿ. 1 2 3. ಈಗ 1 2 3. ಅಯ್ಯೋ ಮೇಡಮ್, ಸಿಂಪಲ್. ಈ ಬೆರಳು ಈ ಕಡೆನೆ, ಈ ಬೆರಳು ಈ ಕಡೆನೆ, ಕೈ ಮಾತ್ರ ಟ್ವಿಸ್ಟ್ ಅಷ್ಟೇ. ಓಕೆ, ಈಗ ಬ್ಯಾಟ್ಮ್ಯಾನ್ ನಂಗೆ ಇಷ್ಟ. ಬ್ಯಾಟ್ಮ್ಯಾನ್ I'm your worst nightmare. ವಾವ್, ಎಲ್ಲರೂ ಮಾಡ್ತಾ ಇದ್ದೀರಾ? ಗುರು ಸರ್, ನೀವು ಟ್ರೈ ಮಾಡಿ. ಹಿಂಗೆ ಸೂಪರ್.
ಭಾರಿನೇ. ಅದು ಹಿಂಗಲ್ಲ ನೋಡೋ. ಓಕೆ ಇದು ಮಾಡ್ತೀರಾ? Do this. ಬೆರಳೆ ಮುರಿದೋಗುತ್ತೆ, ಹಂಗ್ ಮಾಡಕ್ಕಾಗಲ್ಲ. ಹಾ. ಸದಾನಂದ ಆಯ್ತು ತಾನೆ? ಆಯ್ತು. ಬಾ ಇಲ್. ಮನೆ ಕಟ್ಟೋದು ಮದ್ವೆ ಮಾಡೋದು ಇದೆರಡು ಲೈಫ್ ಟೈಮ್ ಅಚೀವ್ಮೆಂಟ್ ತರ. ಇತ್ತೀಚೆಗೆ ಮನೆ ಬಾಡಿಗೆ ಕಟ್ಟೋದು ಕೂಡ ಒಂಥರ ಸಾಧನೆ. ಇಲ್ಲೊಬ್ಬ ಓನರು ಅಮಾಯಕ ಹುಡುಗರು ಸಿಕ್ಕಿದ್ರು ಅಂತ ಸಿಕ್ಕಾಪಟ್ಟೆ ಯಾಮಾರಿಸ್ತಿದ್ದಾರೆ. ಯಾಕಪ್ಪ ಹಿಂಗ್ ಮಾಡ್ತಿದ್ಯಾ ಅಂತ ಕೇಳ್ಕೊಂಬರೋಣ. ಬರ್ಲಿ ಚಪ್ಪಾಳೆ. ಹಾಯ್ ಮೇಡಮ್. ಹಾಯ್ ಸರ್. ಈಗ ತಾನೇ ಊರಿಂದ ಬಂದು ಬಾಡಿಗೆ ಮನೆ ಹುಡುಕ್ತಾ ಇದೀವಿ. ಗುರು ಸರ್ ಅಂತವ್ರು ಒಂದ್ ಮಾತು ಹೇಳಿದ್ರು, ಬೆಂಗಳೂರೆಲ್ಲ ಒಂದ್ಸರಿ ತಿರುಗಿ ನೋಡಿ ಮನೆ ಬಾಡಿಗೆಗೆ ಸಿಗುತ್ತೆ ಅಂತ. ಬೆಂಗಳೂರೆಲ್ಲ ತಿರುಗಿ ನೋಡ್ತಾ ಇದೀವಿ. ಇಲ್ಲೇ ಇದೆ ಕಣು ಬಾಡಿಗೆ ಮನೆ. ಓನರ್ ಯಾರು ಅಂತ ಕೇಳ್ತೀನಿ ಸರ್. ಈ ಮನೆ ಓನರ್ ಯಾರು ಸರ್? ನಾನಾ? ಏನಾಗ್ಬೇಕಾಗಿತ್ತು? ನಿಮ್ ಮನೆ ಬಾಡಿಗೆ ರೆಂಟ್ಗೆ ಇದೆಯಲ್ಲ ಸರ್, ಎಷ್ಟು ಅಂತ ಕೇಳ್ತಾ ಇದ್ದಾನೆ ಅಷ್ಟೇ. ನೋಡಿ, ಮನೆ ಬಾಡಿಗೆಗೆ ಏನೋ ಇದೆ, ಆದ್ರೆ ನಿಮ್ಗೆ ಕಾಸ್ಟ್ಲಿ ಆಗ್ಬೋದೇನೋ ಅನ್ಸ್ತದೆ. ಏನ್ ಕಾಸ್ಟ್ಲಿ ಸರ್? 1 BHK ಮನೆ ಅಬ್ಬಬ್ಬ ಅಂದ್ರೆ 5,000 ಅಲ್ಲ 10,000 ಅಷ್ಟೇ ತಾನೇ? ಅಲ್ಲ, 30,000. ಅಲ್ಲ ಸರ್, ನಾನು ಇರಕ್ಕೆ ಅರಮನೆ ಕೇಳ್ತಾ ಇಲ್ಲ, ಈ ಬಾಡಿಗೆ ಮನೆ ಕೇಳ್ತಾ ಇರೋದು. ಏನೋ ಹಳ್ಳಿಯಿಂದ ಬಂದವ್ರೆ ಅಂತ ಸುಲ್ಗೆ ಮಾಡ್ತಾರಲ್ಲ ಮೇಡಮ್. ಓ ಕಪ್ರ ಮುಗರೆ, ನಾನು ಒಲ್ಗೆನೂ ಮಾಡ್ತಾ ಇಲ್ಲ, ಸುಲ್ಗೆನೂ ಮಾಡ್ತಾ ಇಲ್ಲ. ನಿಮ್ಗೆ ಕಾಸ್ಟ್ಲಿ ಆಯ್ತು ಅಂದ್ರೆ ಹೋಗಿ ನಿಲ್ಸಿ ಸರ್. ನಿಮ್ ಕಣ್ಣಿ ನಾವು ಪ್ರಪಂಚ ನೋಡ್ದೇ ಇರೋ ಬಿಕ್ಕಾರಿಗಳ ತರ ಕಾಣಿಸ್ತಿದೀವಾ? ತಿರುಗಿ ಒಂದ್ಸಲ ಹಂಗೆ ಕಾಣಿಸ್ತಾ ಇದ್ದೀರಿ. ಕಾಣಿಸ್ಲಿರಿ. 30,000 ಕೊಡುವಂತದ್ದು ಏನಿದೆ ಆ ರೂಮಲ್ಲಿ? ಏನೋ ಐತೆ. ಏನೈತಿ ಒಳಗ? ಏನೈತಿ? ತಾರ ನನ್ನ ತಾರ ನನ್ನ ತಾರ ನನ್ನ ಒಳಗ ಏನೈತಿ ಅಂತದ್ದೇನೈತಿ? ಏನೋ ಐತೆ. ಇಲ್ಲಿಲ್ಲ, ಆ ಮನೆಯಲ್ಲಿ ನನ್ನ ಅಣ್ಣನ ಮಗಳು ಸುಂದರವಾಗಿರಳಿದ್ದಾಳೆ. ರೇ, ನಿಮ್ಮ ಅಣ್ಣನ ಮಗಳು ಸುಂದರವಾಗಿರತ್ತೆ, ನಾವ್ಯಾಕ್ರಿ 30,000 ರೂಪಾಯಿ ಬಾಡಿಗೆ ಕಟ್ಬೇಕು? ನೋಡ್ರಿ, ಅವಳ ಜಾತಕದಲ್ಲಿ ಬಾಡಿಗೆ ಮನೆಯೇ ಬಾಳ್ ಕೊಡ್ತಾರೆ ಅಂತಿದೆ. ಹೋದ ವರ್ಷ ಆಕ್ಸಿಡೆಂಟ್ ಆಗಿ ಅವ್ರ ತಂದೆ ತಾಯಿ ತೀರೋದ್ರು. ಅವ್ರ ಅಪ್ಪನ ಆಸ್ತಿಯಲ್ಲಿ 30 ಕೋಟಿ ರೂಪಾಯಿ ಆಸ್ತಿ ಇದೆ. ಮದುವೆ ಆಗತ್ ತನಕ ಒಂದೇ 1 ರೂಪಾಯಿನೂ ಆಚೆಗೆ ಎಳೆಯಕ್ಕಾಗಿಲ್ಲ. ಅದಕ್ಕೆ ನಾನೆಲ್ಲ ಅರೇಂಜ್ ಮಾಡ್ತಾ ಇದ್ದೀನಿ. ಏನ ದುಡ್ಡ ಬಾಯಿ ಹಾರ್ಕೊಂಡ್ ಬಂದು ಕಾವೇರಿಗೆ ಬಿದ್ಬಿಟ್ವಲ್ವ. ಬ್ರಹ್ಮ ನಮ್ಮಿಬ್ರು ಹಣೆ ಬರ ಬರಿಬೇಕಾದ್ರೆ ಹಿಂಗ್ ಕಾಲಿ ಆಯ್ತು ಅಂತ ಸುಮ್ನಾಗ್ಲಿಲ್ಲ. ಕೆಡಿಕಂಡ್ ಮಾರ್ಕರ್ ಪೆನ್ನಲ್ಲಿ ಬರ್ತ್ ಕಳ್ಸವ್ನ ಅನ್ಸುತ್ತೆ. ಕಪ್ರಮುಗರೆ, ನೀವು ಕೊಚ್ಬಿಚ್ಚಿ ಅನ್ನೋದ್ ನೋಡಿದ್ರೆ ನಿಮ್ಗೆ ಕಾಸ್ಟ್ಲಿ ಆಯ್ತು ಅಂತ ಅನಿಸ್ತದೆ. ಇಷ್ಟ ಆಗ್ಲಿಲ್ಲ ಅಂದ್ರೆ ಹೋಗಿ ನನಗೆ 30,000 ರೂಪಾಯಿ ಬಾಡಿಗೆ ದೊಡ್ಡದಲ್ಲ ಸರ್. ಮತ್ತೆ ನೀವು ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಿರಲ್ಲ, ಅದು ಸರ್ ದೊಡ್ಡದು. ಸರ್, ನನಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಸರ್. ನಿಮ್ ಕಣ್ಣಲ್ಲಿ ಕಾಣೋ ವಿಶ್ವಾಸ ನನಗೆ ತುಂಬಾ ಇಷ್ಟ ಆಯ್ತು ಸರ್. ಅದು ನನಗೆ ಬ್ಲಡ್ ಅಲ್ಲೇ ಬಂದ್ಬಿಟ್ಟದೆ. ನಿಮ್ ಮುಖದಲ್ಲಿ ಕಾಣಿಸ್ತಿದೆ ಸರ್. ತಗೊಳ್ಳಿ ಅಡ್ವಾನ್ಸ್. ತಗೊಳ್ಳಿ ಸರ್, ಈ ತಿಂಗಳು ಬಾಡಿಗೆ. ನಿಜವಾಗ್ಲೂ ನಿಮ್ಮ ಮನ್ಸು ತುಂಬಾ ದೊಡ್ಡದು ಕಂಡ್ರು. ಥ್ಯಾಂಕ್ ಯು ಸರ್. ಬಾರ ಹೋಗದ ದವೆ ಹೊಡೆದ್ರೆ ಮೂಗ್ ಇನ್ನೊಂಚೂರು ಒಳಕ್ ಹೋಗ್ಬೇಕು. ಇವ್ನ್ಗೆ ಯಾಕೆ ನನ್ ಮೂಗ್ ಮೇಲೆ ಕಣ್ಬೀಳ್ತು ಅಂತ. ಓ ಮಗಳೇ, ಓ ಚಿನ್ನ, ಓ ರನ್ನ, ಕದಾ ತಗಿ, ಕದಾ ತಗಿ. ಇವನು ರಸಬಾಳೆ ತಗೊಂಡು ಹೋಯ್ತಾ ಇದ್ದಾನೆ ಅಂದ್ರೆ ಅವನ ಮಗಳು ರಸಬಾಳೆ ಅಂತಾನೆ ಇರ್ಬೇಕು ಕಣೋ. ಓ ಮಗಳೇ, ಈಗ ಚೆನ್ನಾಗಿ ಬಾಳೆಹಣ್ಣು ತಿಂದಿದೆಯಲ್ಲ, ಒಂಚೂರು ನೆಗ್ದಾಡವ ಒಳಗಿಳಿಲಿ. ಇತ್ತಿಂದ ಫುಲ್ ಗೊನೆ ತಗೊಂಡು ಹೋದ, ಅತ್ತಿಂದ ಖಾಲಿ ಗೊನೆ ತಗೊಂಡ್ ಬರ್ತಾವನ. ಒಳಗೇನ್ ಮಗಳು ಸಾಕಿದನ ಇಲ್ಲ ಆನೆ ಸಾಕಿದನ? ಅವನೇ ಕೇಳಿ ನೋಡ್ತೀನಿ ಹೇಳು ಸರ್. ಏನೋ ಏನೋ ಅಲ್ಲೇ ಎತ್ಕೊಳ್ಳಿ ಸರ್. ನಮ್ಗೆ ಒಂದು ಸಂಪ್ರದಾಯ ಇದೆ. ಏನು? ಹೊಸ ಮನೆ ಕೊಂಡ್ಕೊಂಡು ಒಳಗೆ ಹೋಗಕ್ ಮುಂಚೆ ಈ ಹೆಣ್ಮಕ್ಳ ಕೈಯಲ್ಲಿ ಸ್ವೀಟ್ ತಿಂದೇ ಹೋಗೋದ್ ನಾವು. ತಿಂದು ಯಾವನ್ ಬೇಡ ಅಂದನು?
ಸರೋಜಮ್ಮ ಓ ಸಾರ್ ಸರೋಜಮ್ಮ ಅಂದ್ರೆ ವಯಸ್ಸಾದ ಹೆಣ್ಸಲ್ಲ ಸಾರ್, ಮತ್ತೆ? ಏಜಿಗೆ ಬಂದಿರೋ ಹೆಣ್ಮಗಳಾಗ್ಬೇಕು ಸಾರ್. ಅವಳ ಕೈಲಿ ಸ್ವೀಟ ತಿಂದ್ರೆ ಮನೆ ಬಾಳು ಬಂಗಾರ ಉದ್ಧಾರ ಆಗುತ್ತೆ ಸಾರ್. ಮೆಟ್ನಾಗ ಹೊಡಿತೀನಿ ನನ್ನ ಮಗನೇ, ಜೋರ್ದಾಗ ಹೊಡಿತೀನಿ ನನ್ನ ಮಗನೇ, ಮೆಟ್ನಾಗ ಹೊಡಿತೀನಿ ನನ್ನ ಮಗನೇ, ಜೋರ್ದಾಗ ಹೊಡಿತೀನಿ. ನಾನು ಹೇಳಿದ್ದು ಆ ತರ ಅಲ್ಲ, ಮತ್ತೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಒಂಥರ ಮಹಾಲಕ್ಷ್ಮಿ ಇದ್ದಂಗೆ, ಬೇಕಾದ್ರೆ ಅವ್ರನ್ನೇ ಕೇಳಿ. ಅಂತವ್ರ ಕೈಲಿ ಸ್ವೀಟ್ ತಿಂದ್ರೆ ಮನೆ ಉದ್ಧಾರ ಆಗುತ್ತೆ, ಅದಕ್ಕೆ ಸಾರ್. ಓ, ಹಂಗ ಕಪ್ರ ಮಗು ಇವಳೇ ತಗೊಳ್ಳಿ ಸ್ವೀಟು. ಸಾರ್ ನಾವ್ ಹೇಳಿದ್ದು ಹೇಜಿಗೆ ಬಂದಿರೋ ಹೆಣ್ಮಗಳಲ್ವಾ? ಅಯ್ಯೋ ಇವಳು ಏಜುಗ್ ಬಂದಿರೋಳೆ, ಬಳಿ 25 ವರ್ಷ. ನನ್ನ 5ನೇ ಹೆಂಡತಿ. ಓ ಚಿನ್ನ, ಓ ರನ್ನ, ನಡಿ ಒಳ್ಳಿಗೆ, ನಡಿ ಒಳ್ಳಿಗೆ. ಬಾಕ್ಲಾಕೊಳ್ಳಿ. ಹಲೋ 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 ಹಲೋ, ನೀವೇ ಹಿಂಗಾಡ್ತಾ ಇದ್ದೀರಾ? ನನಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಿಲ್ಲ ಕಣ. ಅವ್ಳು ಹೆಂಗದಾಳೆ ಅಂತ ಒಂದ್ ಸಲ ನೋಡ್ಬೇಕು. ಲೋ, ನನ್ಗೂ ಅದೇ ಆಸೆ ಇಲ್ವಾ? ನಾನು ನೋಡ್ಬೇಕು ಅಂತ ತುಂಬಾ ಆಸೆ. ನಾನ್ ನೋಡ್ಕೊ ಬರ್ತೀನಿ. ಈ ಓನರ್ ಬಂದ್ಬಿಡ್ತಾನ ಅಂತ ಒಂದ್ ಸ್ವಲ್ಪ ಗಮನ ಕೊಡು. ಬಂದ್ರೆ ಕತೆ ಸಿಗ್ನಲ್ ಕೊಡು. ಓಕೆ. ಹಿಂಗ ಹಿಂಗೆ ಹಿಂಗೇನಿ. ಓಕೆ. ಪದೇ ಪದೇ ಕೊಡ್ಬೇಡ, ಡಿಸ್ಟರ್ಬ್ ಮಾಡ್ಬೇಡ. ಅವ್ನ್ ಬಂದಾಗ ಕೊಡು, ಬಂದಾಗ ಕೊಡು. ಕಪ್ರು ಮುಗರೆ, ನಿಮ್ ಕಷ್ಟ ಏನು ಅಂತ ಅರ್ಥ ಆಯ್ತು. ನನ್ನ ಮಗಳಿಗೆ ತೊಂದ್ರೆ ಕೊಡಕ್ ಹೋಗ್ಬಿಡಿ. ನೀವು ತೊಂದ್ರೆ ಕೊಟ್ರೆ ತಲೆ ಎತ್ತು ನೋಡಲ್ಲ. ಮಗಳೇ, ಹಾ 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 ಹಾ. ಒಳಗೆ ಏನ್ ಮಾಡ್ತಿದ್ದ ಈ ಮಗಳು? ಶೀರ್ಷಾಸನ ಮಾಡ್ತಾವಳೆ. ಹೆಂಗಾದ್ರೂ ಮಾಡಿ ಅವಳ ನಾಳೆ ನೋಡ್ಲೇಬೇಕು ಕಣ. ನಾನು ಈಗ್ಲೇ ನೋಡ್ಬೇಕು ಕಣ. ನಡೆಯಲ್ಲ. ಲೇ 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 ಲೇ, ಈ ಮನೆಗೆ ಬಂದು 3 ತಿಂಗಳಾಯ್ತು. ತಿಂಗಳ 30 ಸಾವಿರ ಕಟ್ಟೋದೇ ಆಗದೆ. ಆದ್ರೆ ಅವಳ ಮುಖನೇ ನೋಡಕ್ ಆಯ್ತಲ್ವಲ್ಲ? ಹೌದಲ್ಲ. ಅದ್ಯಾಕೆ ಕಲ್ ಕೆಡ್ಕತ್ಯಾ? ನಾನು 15 ವರ್ಷದಿಂದ ಮಿಮಿಕ್ರಿ ಕಲ್ತಿದ್ದೀನಿ. ಅವನ್ ತರನೇ ಮಾಡ್ತೀನಿ. ಅವ್ರಪ್ಪನ ತರ ಮಾಡಿದ್ರೆ ಅವಳು ಬರ್ಬೇಕು, ಅವ್ರವ್ವನು ಬರ್ಬೇಕು. ಒಂದ್ ನಿಮಿಷ ಇರು. ಮಗಳೇ, ಒಂದ್ ಗ್ಲಾಸ್ ನೀರ್ ತಗೋಬವ್ವ. ಏನ್ ಮಾಡ್ತಾ ಇದೆ ಸರ್? 6 ಪ್ಯಾಕ್ ಕೂರಿಸ್ತಾ ಇದೀನಿ ಸರ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್, ಆಂಟಿಯಲ್ಲಿ ನೋಡ್ಬೇಕಿತ್ತು. ಒಳಗಡೆ ಸೀರೆ ಉಡ್ಕತಾ ಇದ್ದಾಳೆ, ಹೋಗಿ. ಏಯ್! ನಿಮ್ಗೆ ಗ್ಯಾರಂಟಿ ಹೊಡೆದ್ರೆ ಗ್ಯಾರಂಟಿ ಒಳಗೆ ಹೋಗ್ಬೇಕು. ಯಾಕೆ ಮೂಗು ಮೂಗು ಸಾಯಿಸ್ತವನೆ? ನನ್ನ ಮಗಳು ಜಾತಕ ಇಟ್ಕಂಡಿ ದೇವಸ್ಥಾನಕ್ಕೆ ಹೋಗವಳೆ. ಬರ್ಲಾ? ಸರ್ ಆದ್ರೂ ನಿಮ್ಗೆ ಒಂದು ಗುಡ್ ನ್ಯೂಸ್ ಹೇಳ್ಬೇಕು ಕಣ್ರ. ಏನ್ ಹೇಳಿ ಸರ್? ಈ ತಿಂಗಳಿಂದ 60,000 ರೂಪಾಯಿ ಬಾಡಿಗೆ ಜಾಸ್ತಿ ಮಾಡಿದ್ದೀನಿ. ಅದು ನಮ್ಗೆ ಬ್ಯಾಡ್ ನ್ಯೂಸ್ ಕಣ. ನಿನ್ಗೆ ಬ್ಯಾಡ್ ನ್ಯೂಸ್ ಆಗಿರ್ಬೋದು, ಆದ್ರೆ ನನ್ಗೆ ಗುಡ್ ನ್ಯೂಸ್. ಆದ್ರೂ ನಿನ್ಗೊಂದು ಗುಡ್ ನ್ಯೂಸ್ ಐತೆ. ಅದೇನ್ ಹೇಳಿ ಸರ್? ನನ್ನ ಮಗಳು ಮದ್ವೆನ ಈ ತಿಂಗಳೇ ಮಾಡ್ಬೇಕು ಅಂತ ಅರ್ಚಕ್ರು ಹೇಳವ್ರೆ. ಅವ್ನ ಮಗಳು ಮುಖನೇ ನೋಡಿಲ್ಲ. ಇವ್ ನೋಡಿದ್ರೆ ತಿಂಗಳು ಬಾಡಿಗೆ ರೈಸ್ ಮಾಡ್ತಾವನಲ್ಲ ಸರ್. ನಾವ್ 60,000 ಎಲ್ಲ ಬಾಡಿಗೆ ಕಟ್ಟಕ್ಕಾಗಲ್ಲ. ನಾವ್ ಇವತ್ತೇ ಈ ಮನೆ ಖಾಲಿ ಮಾಡ್ತಾ ಇದೀವಿ ಅಷ್ಟೇ. ನಡೆಯಲ್ಲ? ಇವತ್ ಮಾತ್ರ ಇಲ್ಲ ಅನ್ಬೇಡಿ. ನಾನು ಅವಳ ಮನ್ಸಾರೆ ಇಷ್ಟಪಟ್ಟಿದ್ದೀನಿ. ಪ್ಲೀಸ್ ಮದುವೆ ಮಾಡ್ಕೊಡಿ ಸರ್. ನಿನ್ಗೆ 2 ಸಲ ಹೇಳ್ಬೇಕಪ್ಪ. ನಿನ್ಗಂತೂ ನನ್ನ ಮಗಳನ್ನ ಕೊಟ್ಟಿ ಮದುವೆ ಮಾಡಲ್ಲ ಮಾಡಲ್ಲ ಮಾಡಲ್ಲ. ಸರ್, ನಾನು ಇರೋ ಬರೋ ಆಸ್ತಿನೆಲ್ಲ ಅವಳ ಹೆಸರಿಗೆ ಬರ್ತು ಮಹಾರಾಣಿ ತರ ನೋಡ್ಕೋತೀನಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್. ಅಯ್ಯೋ, ಅವಳ ಜಾತಕದಲ್ಲಿ ಬಾಡಿಗೆ ಮನೆಯವ್ರೆ ಬಾಳ್ ಕೊಡ್ತಾರೆ ಅಂತ ಐತೆ. ನಾನು ಅವ್ರಿಗೆ ಕೊಟ್ಟು ಮದುವೆ ಮಾಡೋದು. ನನ್ನ ಮಾತನ್ನ ತಪ್ಸಕ್ಕಾಗೋದಿಲ್ಲ. ನೀನು ಹೋಗು ಹೋಗು ಹೋಗು. ಸಮಾಧಾನ ಮಾಡ್ಕೊಳ್ಳಿ. ಯಾರು ನೀವು? ಸರ್, ನಾನು ಅವ್ರ ಮಗಳು ನೋಡಿದೀನಿ ಸರ್. ನೋಡಿದೀರಾ? ಹೆಸರು ಭೂಪತಿ ರೆಡ್ಡಿ ಅಂತ ಸರ್. ಈ ಭೂಪತಿ ಗ್ರೂಪ್ ಆಫ್ ಇಂಡಸ್ಟ್ರಿ MD ಮಗ ಸರ್. ನಾನು USA ನಲ್ಲಿ ಇರ್ಬೇಕಾದ್ರೆ ಕಾರಲ್ಲಿ ಹೋಗ್ತಾ ಇದ್ದೆ. ಅವಳು ರೋಡ್ ಪಕ್ಕನೆ ನಿಂತಿದ್ಲು. ಕಾರಲ್ಲಿ ಕುತ್ಕೊಂಡು ಅವಳು ನೋಡಿದ್ರ? ಇಲ್ಲ ಸಾರ್, ಮಿರರ್ ಅಲ್ಲಿ ನೋಡಿದೆ ಸಾರ್. ಆವತ್ತೇ ಫಿದಾ ಆಗೋದೆ ಸಾರ್.
ಅವಳು ಇಂಡಿಯಾಕ್ ಬಂದಿದ್ದಾಳಂತೆ ಗೊತ್ತಾಯ್ತು. ನನ್ನ ಆಸ್ತಿನೆಲ್ಲ ಬಿಟ್ಟು ನಾನು ಇಂಡಿಯಾಕ್ ಬಂದೆ. ಅಚ್ಚೆ ಕನ್ನಡ ಕಲ್ತ್ಕೊಂಡು ಅವಳಿಗೋಸ್ಕರ ಹುಚ್ಚಾಗೋಗ್ಬಿಟ್ಟಿದ್ದೀನಿ ಸಾರ್. ಎಂತ ಸೌಂದರ್ಯ, ಎಂತ ಸೌಂದರ್ಯ. ಅವಳು ಸೌಂದರ್ಯವಾಗಿದ್ದಾಳಂತೆ ಕಣೋ. ಆದ್ರೂ ಅವ್ನು ಹೇಳೋ ಕತೆ ಒಳ್ಳೆ ತೆಲುಗು ಸಿನಿಮಾ ಇದ್ದಂಗಿತ್ತಲ್ಲ. ನಿಜ ಕತೆನ ಅಲ್ವಾ ಸಿನಿಮಾ ಮಾಡೋದು. ಲವ್ ಲವ್ ಓನರ್ ಬರೋದಕ್ಕೆ ಹೆಂಗಾದ್ರೂ ಮಾಡಿ ಹಚ್ಕೊಟ್ಟೋಗತ್ತೆ ನಾವ್ ಇಲ್ಲಿಂದ. ನಡಿ ಅವನಿಗೆ ಒಂದ್ ಮಾತು ಹೇಳ್ಬಿಟ್ಟು ಹೋಗೋಣ ಬಾ. ಓನರಪ್ಪ ಸರ್ ನಾವು ಹೋಗ್ಬೇಕು ಸಾ. ಮರ್ತ್ ಬಿಟ್ಟಿದೆ, ನನ್ನ ಹೆಂಡತಿ ಜೊತೆ ಮಾತಾಡ್ತಾ ಕೂತ್ಬಿಟ್ಟಿದೆ. ನೋಡ್ರಪ್ಪ, ನನ್ಗೆ ಆರೋಗ್ಯ ಕೆಟ್ಟೋಗ್ಬಿಟ್ಟೈತೆ. ತಡೆ ಒಡ್ಸ್ಕೊಬರೋಣ ಅಂತ ದೇವಸ್ಥಾನಕ್ಕೆ ಹೋಯ್ತಾ ಇದ್ದೀನಿ. ನನ್ನ ಮಗಳಿಗೆ ತೊಂದ್ರೆ ಕೊಡಕ್ ಹೋಗ್ಬಿಡಿ. ತೊಂದ್ರೆ ಕೊಟ್ರೆ ತಲೆ ಎತ್ತು ನೋಡೋದಿಲ್ಲ, ಗೊತ್ತಾಯ್ತಾ? ಹಂಗೂ ನೀನ್ ತೊಂದ್ರೆ ಕೊಟ್ಟು ಅಂದ್ರೆ ನಿನ್ ಮೂಗಿ ಇನ್ನೊಂಚೂರು ಒಳಕ್ ಹೋಯ್ತದೆ. ಲೇ ಗುಡ್ಡ ಹಾಚ್ಕೋದ ಹೆಂಗಾದ್ರೂ ಮಾಡಿ ಅವಳನ್ನ ಹೊರಗಡೆ ಕರ್ಸೋ. ನಾನೊಂದು ಡೈಲಾಗ್ ಹೇಳ್ತೇನೆ, ಅವಳು ಇಂಪ್ರೆಸ್ ಆಗಿ ಆಚೆ ಬಂದೇ ಬರ್ತಾಳ ನೋಡೀಗ. ಮೇಡಮ್, ಯಾಕೆ ಮೇಡಮ್ ನೀವು ಆಚೆ ಬರ್ತಾ ಇಲ್ಲ? ಗಡಿ ದಾಟ್ಕೊಂಡು ಬಾಂಬ್ ಬರುತ್ತೆ, ದೇಶ ದಾಟ್ಕೊಂಡು ವೈರಸ್ ಬರುತ್ತೆ. ವೈರಸ್ ಬರ್ತಿದೆ. ಬಿಗ್ ಬಾಸ್ ಮುಗಿಸ್ಕೊಂಡು ಹರೀಶ್ ರಾಜ್, ಭೂಮಿ ಶೆಟ್ಟಿ ಅವರೇ ಬಂದಿದ್ದಾರೆ. ಅವರೇ ಬಂದಿದ್ದಾರೆ. ಎಷ್ಟು ಕರೆದ್ರು ನೀವ್ ಯಾಕೆ ಮೇಡಮ್ ಆಚೆ ಬರ್ತಾ ಇಲ್ಲ? ನೀವ್ ಯಾಕೆ ಬರ್ತಾ ಇಲ್ಲ? ತಕೊಂಡು ಬನ್ನಿ. ಬನ್ನಿ. ಅದೇನ್ ಹೇಳು. ಬಾಡಿಗೆ ಮನೆಗೆ ಬಂದಿದ್ರ 30,000 ರೂಪಾಯಿ ಬಾಡಿಗೆ ಅನ್ನ. ಹೌದು ಪಕ್ಕದ ಮನೆಯಲ್ಲಿ ಅಣ್ಣನ ಮಗಳಿದ್ದಾಳೆ ಅನ್ನ. ಹೌದು ಬಾಡಿಗೆ ಮನೆ ಬಾಳ್ ಕೊಡ್ತಾನೆ ಅಂತ ಜಾತಕದಲ್ಲಿದೆ ಅನ್ನ. ಹೌದಪ್ಪ, ಇದೆಲ್ಲ ನಿನಗೆ ಹೆಂಗ ಗೊತ್ತು? ನಾನು ಈ ಮನೆಯಲ್ಲಿ 5 ವರ್ಷದ ಹಿಂದೆ ಇದ್ದೆ. ಅವಳು ಹೊರಗಡೆ ಬರಲ್ಲ. ಯಾಕೆ? ಅವಳು ಒಳಗಡೆ ಇಲ್ಲ. ಕೆಪ್ರು ಮೂಗು. ನಾನು ಜೀವನದಲ್ಲಿ ಚಿಕಿತ್ಸೆ ಬರ್ತಾ ಇರ್ತೇನೆ ಗೊತ್ತಾ? ಇವ್ರುಗಳು ಕಪ್ರ ಮುಗು ಅಂತ ಹೆಂಗಾದ್ರೂ ಒಳಗಿದ್ದಾಳೆ ನೋಡ್ಲೇಬೇಕು. ನಡೆಯೋ ಬಾಗಿಲು ತೆಗಿರಿ. 3 ತಿಂಗಳಿಂದ ಬಾಕ್ಲು ತೆಗ್ದಿಲ್ಲ ಅವಳು, ಈಗ ತೆಗೆದ್ಬಿಟ್ಟಾಳ. ಹಿಡ್ಕೋ ಮನೇನೆ ತತ್ತಗಿಡಣ. ಹಿಡ್ಕ. USA ರೆಡ್ಡಿ ಗ್ರೂಪ್ ಆಫ್ ಕಂಪನೀಸ್. ಇಲ್ಲೇನ್ ಮಾಡ್ತಾ ಇದ್ದೀರಾ? ಅಲ್ಲಾಡಿಸ್ತಾ ಇದೀನಿ ಸರ್. ಅಲ್ಲಾಡ್ಸೋದೆಲ್ಲ ಕೇಳಿದ್ದು, ಇಲ್ಲೇನ್ ಮಾಡ್ತಾ ಇದ್ದೀರಾ ಅಂದೆ. ಕೆಲಸ ಮಾಡ್ತಾ ಇದೀನಿ ಸರ್. ಏನ್ ಸ್ಯಾಲ್ರಿ ಕೊಡ್ತಾರ? ತಿಂಗಳಿಗೆ 1 5,000 ಕೊಡ್ತಾರೆ ಸರ್. 3 ಹೊತ್ತು ಊಟ ಬರುತ್ತೆ, ಅವಾಗ ನನ್ನ ಬಾಳೆಹಣ್ಣು ಬರುತ್ತೆ ಸರ್. ತಿಂಗಳಿಗೆ 6,000 ರೂಪಾಯಿಗೆ ಇಷ್ಟು ಕೆಲಸ ಮಾಡ್ತಾವನೆ. ನಾವು ದಿನ ಪೂರ್ತಿ ಕೆಲಸ ಮಾಡಿ ನನ್ನ ಮಗಂಗೆ 60,000 30,000 ಕಟ್ಟಿ ಲಾಸ್ ಆಗ್ತಾ ಇದೀವಿ. ಅವ್ನು ಅಳ್ಳಾಡ್ಸ್ಕೊಂಡು 6,000 ರೂಪಾಯಿ ಸಂಪಾದನೆ ಮಾಡಿ ನಮ್ಮನೆ ಹಾಳು ಮಾಡ್ತಾವನೆ. ಇದಕ್ಕೇನಾರು ವೇಕೆನ್ಸಿ ಇದೆಯಾ ಸರ್? ನನ್ನ ಹೊಟ್ಟೆ ಮೇಲೆಲ್ಲ ಹೊಡಿಬೇಡಿ ಸರ್. ನಿನ್ ಹೊಟ್ಟೆ ಮೇಲೆ ಹೊಡಿಬಾರ್ದು, ತಲೆ ಮೇಲೆ ಹೊಡಿ. ನನ್ಗೆ ಯಾಕೆ ಹೊಡೆದೆ? ನನ್ ಮಗಂಗ್ ಹೊಡಿಬೇಕು. ಗೋವಿಂದ ಗೋವಿಂದ ನನ್ನ ಮನೆಯೆಲ್ಲ ಹೊರಹಾಕಿ ನನ್ನ ಮಗಳನ್ನ ಕಿಡ್ನಾಪ್ ಮಾಡೋರ್ಲ ಯಪ್ಪ. ಮನೇಲಿ 50 ಲಕ್ಷ ರೂಪಾಯಿನೂ ಒತ್ಕೊ ಹೋಗೋರ್ಲ ಯಪ್ಪ. ನಿಮ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಕೈಯೋ ಕಾಲ ಮುರಿಸ್ತೀನಿ ಕಣ್ರೋ ಪೊಲೀಸ್. ಚಂದ್ರಣ್ಣ ಹೋಗು 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 ಅಂದ್ಬಿಟ್ಟು ಇವ್ರೆಲ್ರೂ ಯಾಮರ್ಸ್ಬಿಟ್ರಲ್ಲ. ಇಲ್ದೇ ಇರೋ ಮಗಳ ಬಗ್ಗೆನೆ ಅಷ್ಟೆಲ್ಲ ಬಿಲ್ಡಪ್ ಕೊಟ್ರಿ. ಸೊ ನಿಮ್ ಬಗ್ಗೆ ನಿಮ್ ಮಗಳು ಏನ್ ಹೇಳ್ತಾರೆ ಅಂತ ಫಸ್ಟ್ ಅವ್ರನ್ನ ಕೇಳ್ಬೇಡ. ರಚಿ, ನಿಮ್ಮ ಅಪ್ಪನ ಬಗ್ಗೆ ಏನ್ ಹೇಳ್ತೀರಾ? ಮೋಸಗಾರ ಅಪ್ಪ ಇದು. ಎಲ್ರು ಅನ್ಕೊಂಡ್ರು ರಚಿತಾನೇ ಮಗಳು ಅಂತ. ಪಾಪ ನಾನು ಅದೇ ಗುರು ಸರ್ ನಾನು ಇಬ್ರು ಡಿಸ್ಕಸ್ ಮಾಡ್ತಿದ್ವಿ.
ಬಾಡಿಗೆ ಮನೇಲಿ ಎಷ್ಟೆಲ್ಲ ಕಷ್ಟಪಡ್ತೀವಿ. ಆಕ್ಚುಲಿ ಬಾಡಿಗೆ ತಗೋಬೇಕಾದ್ರೆ ಫಸ್ಟ್ ನಾವು ಎಂಟ್ರಿ ಕೊಟ್ಟಿದ ತಕ್ಷಣ ತುಂಬಾ ಚೆನ್ನಾಗಿ ಒಳ್ಳೆ ರೀತಿಲೆಲ್ಲ ಮರ್ಯಾದೆ ಕೊಡ್ತಾರೆ. ಹೋಗ್ತಾ 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 ಹಿಂಗ್ ಟ್ರೀಟ್ ಮಾಡ್ತಾರಲ್ಲ, ಹಿಂಗೆ ಆಕ್ಚುಲಿ ಬಾಡಿಗೆ ಮನೆಯವರು. ಸೀರಿಯಸ್ಲಿ ಎಲ್ಲಾರು ಅಂತ ಹೇಳಲ್ಲ, ಕೆಲವ್ರು ಮಾತ್ರ ಇರ್ತಾರೆ ಹಿಂಗೆ. ತುಂಬಾ ಟಾರ್ಚರ್ ಕೊಡ್ತಾರೆ, ಹೇಳೋಕೆ ಅಸಾಧ್ಯ. ಅಷ್ಟು ಯಾವಾಗಪ್ಪ ಇಲ್ಲಿಂದ ಬಿಟ್ಟು ಹೋಗ್ತೀವಿ ಅನ್ನೋ ಮಟ್ಟಕ್ಕೆ ಟಾರ್ಚರ್ ಕೊಟ್ಬಿಡ್ತಾರೆ. ಬಟ್ ಇಂಥ ಮೋಸಗಾರ ಮನೆ ಮುಂದೆ ಮಗಳಿದಾಳೆ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ದುಡ್ಡು ಕೇಳೋದು ತಪ್ಪು. ಅದಾದ್ಮೇಲೆ ಲಾಸ್ಟ್ 50 ಲಕ್ಷ ಬೇರೆ. ಎಲ್ಲದಕ್ಕಿಂತ ಬೆಸ್ಟೆಸ್ಟ್ ಎಂಟ್ರಿ ಇಸ್ ರಾಘುಸ್ ಎಂಟ್ರಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ರಾಘು, ಈ ಒಂದು ಗೆಟಪ್ ಅಲ್ಲಿ ನಿನ್ನ ಈ ಒಂದು ಸ್ಕಿಟ್ ಅಲ್ಲಿ ನೋಡ್ತೀವಿ ಅಂತ. ಬಟ್ ಹೆಂಗೆ, ವಾವ್, ಸಚ್ ಅ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಅವನು ಅದನ್ನ ತುಂಬಾ ಚೆನ್ನಾಗಿ ಮಾಡಿದೆ. ಒಂಥರ ಗೂಸ್ ಬಂಪ್ಸ್ ಬಂದ್ಬಿಡ್ತು ನೀನು ನೋಡಿದ ತಕ್ಷಣ. ಹಂಗೆ ಫಸ್ಟ್ ಆಫ್ ಆಲ್ ಆ ಕ್ಯಾರೆಕ್ಟರ್ ಸ್ಕ್ರೀನ್ ಮೇಲೆ ಹುಚ್ಚ ಅನ್ನೋ ಪಾತ್ರ ಅಲ್ಟಿಮೇಟ್ ಕ್ಯಾರೆಕ್ಟರ್ ಅದು. ಸುದೀಪ್ ಸರ್ ಬ್ರಿಲಿಯಂಟ್ ಆಗಿ ಮಾಡಿದ್ದಾರೆ. ಅಂಡ್ ನಿನ್ನನ್ನ ನಾವು ಯೂಶಲಿ ಯಾವಾಗ್ಲೂ ಅಲ್ಲ, ಅದು ಎವ್ರಿ ಎಪಿಸೋಡ್ಸ್ ಅಲ್ಲೂ ನೀನು ಯಾವಾಗ್ಲೂ ಬ್ಯೂಟಿಫುಲ್ ಆಗಿ ತುಂಬಾ ಗಾರ್ಜಿಯಸ್ ಆಗಿ ಕಾಣಿಸ್ಕೊಂತೀಯ. ಫಾರ್ ದ ಫಸ್ಟ್ ಟೈಮ್ ನಿನ್ನ ಈ ಗೆಟಪ್ ಅಲ್ಲಿ ನೋಡಿದಾಗ ನಿಜವಾಗ್ಲೂ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಗೂಸ್ ಬಂಪ್ಸ್ ಬಂತು. ಅಂಡ್ Thank you so much, ರಾಘು, ಯು ನೇಲ್ಡ್ ಇಟ್, ಯು ಕಿಲ್ಡ್ ಇಟ್. ಥ್ಯಾಂಕ್ ಯು ಮ್ಯಾಮ್. ರಾಘು, ಥ್ಯಾಂಕ್ ಯು ರಚಿ. ಗುರುಜಿ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ಎಂಟ್ರಿ ಇಬ್ಬರದು ನಾನ್ ಸಿಂಗ್ ಕಾಂಪಿಟಿಷನ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇತ್ತು. ಸೊ ಎಂಟ್ರಿ ಚೆನ್ನಾಗಿತ್ತು. ಅಂಡ್ ಕ್ಯಾರೆಕ್ಟರ್ಸ್ ನಮ್ಮ ಚಂದ್ರಬಾಬಾ ನೋಡುವಾಗ ಹಂಗೇ ಕಾಣ್ತಾರಪ್ಪ. ರಚಿತಾ ಅಪ್ಪ ಅನ್ನೋದಕ್ಕೂ ನೀವು ನಿಮ್ದು ಈ ಗೆಟಪ್ಗೂ ಪಕ್ಕ ಇತ್ತು. ನಾನು ಪುನಃ ಕಾಯ್ತಾ ಇದ್ದೀನಿ ಉಳಿದ 4 ಹೆಣ್ತೀರಿ ಇಲ್ಲಿ ಅಂತ. ಟೇಸ್ಟ್ ಚೆನ್ನಾಗಿದೆ ನಿಮ್ಗೆ. ರಾಘುದು ನಾನು ಹಂಗೆ ಅಂದ್ಕೊಂಡೆ, ಫೈನಲ್ ಒಳಗೆ ರಾಘು ಇರಬೇಕು, ಒಂದಷ್ಟು ದಪ್ಪ ಇರ್ಬೋದು, ಅದು ಬಾಳೆಹಣ್ಣು ಒಂದು ಸೆಟ್ಟಿಗೆ ಅಂದ್ಕೊಂಡೆ. ಇದು ಯಾವ್ದೋ ಮೇಕಪ್ ಗೆಟಪ್ ಹಾಕೊಂಡೇನ ಇರ್ಬೋದು ಅಂತ. ಬಟ್ ದಿಸ್ ವಾಸ್ ಶಾಕಿಂಗ್. ದ ಎಂಟ್ರಿ ವಾಸ್ ಶಾಕಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ತುಂಬಾ ಚೆನ್ನಾಗಿತ್ತು. ಬಂದ ರೀತಿ, ನಡ್ಕೊಂಡು ಬಂದ ರೀತಿ. ಆಮೇಲೆ ಇದು ಇನ್ಸ್ಪೈರ್ಡ್, ಹುಚ್ಚ ಇನ್ಸ್ಪೈರ್ಡ್ ಆದಂಗಿತ್ತು. ಮೋಸ ಮಾಡಿ ಇವನ್ ದ ಲಾಸ್ಟ್ ಒನ್, ಆ ಮನೆ ಒಳಗಿಂದ ಹೊರಡೆ ಹೋಗೋದು. ಎಕ್ಸ್ಪೆಕ್ಟ್ ಫೈನಲ್ ಕ್ಲೈಮ್ಯಾಕ್ಸ್ ಕಾಮಿಡಿಯಲ್ಲೂ, ಬಟ್ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಈ ಒಳಗೆ ಅನಿಲ ಕೂತಿರ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ಇಲ್ಲ. ದಟ್ ವಾಸ್ ಲೈಕ್ ಆನ್. ಬಟ್ ಇಷ್ಟೆಲ್ಲ ಒಂದು ಬಾಡಿಗೆಗೆ ಮಾಡ್ತಾರ ಅನ್ನೋದು ಆಗ್ಬಹುದು. ಯಾಕಂದ್ರೆ ಬಾಡಿಗೆಗೆ ಬೇರೆ ಬೇರೆ ಸ್ಟ್ರಾಟಜೀಸ್ ಇದೆ. ಬಾಡಿಗೆ ಜಾಸ್ತಿ ಮಾಡಕ್ಕೆ ಯಾವತ್ತು ಈ ಲೇಡೀಸ್ ಹಾಸ್ಟೆಲ್ ಇರುತ್ತೆ ಅಥವಾ PG ಇರುತ್ತೆ, ಅದ್ರ ಪಕ್ಕದ ಮನೆಗಳಿಗೆ ಡಿಮಾಂಡ್ ಜಾಸ್ತಿ ಇರುತ್ತೆ. ಹೌದೇನ್ರು? ಗುರುಜಿ ಅನುಭವದ ಮಾತಾ ಇದು ಅಥವಾ? ಇಲ್ಲ, ನನಗೆಲ್ಲ ಇವರೇ ಹೇಳೋದು. ಮೊನ್ನೆ ಹೇಳಿದ್ರು ಇವರಲ್ಲಿ ಎನಿ ಪರ್ಟಿಕ್ಯುಲರ್ ಯಾರಾದ್ರೂ ಒಬ್ರು? ಇಲ್ಲ, ಹೇಳ್ಬಾರ್ದು ಅಂತ ಹೇಳಿದ್ರು. ಇದು ಈ ಸ್ಟ್ರಾಟಜೀಸ್ ಎಲ್ಲ ಮಾಡ್ತಾರೆ. ಬಟ್ ಇಂಥ ಕಲ್ಟ್ ಸ್ಟ್ರಾಟಜಿ ಚಂದ್ರಪ್ಪ ಒಬ್ನೇ ಮಾಡಕ್ ಸಾಧ್ಯ, ಬೇರೆ ಯಾರು ಸಾಧ್ಯ ಇಲ್ಲ. ಚೆನ್ನಾಗಿತ್ತು. ಇಟ್ ವಾಸ್ ರಿಯಲಿ ಎಂಟರ್ಟೈನಿಂಗ್. ಥ್ಯಾಂಕ್ ಯು ಗುರುಜಿ. ಗೈಸ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಏನ್ ಹೇಳ್ಬೇಕು ಅಂದ್ರೆ, ಅಲ್ಲ ನಮ್ಮ ಅಪ್ಪ ಅಮ್ಮ ಯಾವ್ದೋ ಕಾಮಿಡಿ ಫಿಲಂ ಕರ್ಕೊಂಡು ಹೋಗ್ತೀನಿ ಅಂತ ಪಿಕ್ಚರ್ ಹೋಗಿ ದುಡ್ಡೆಲ್ಲ ಖರ್ಚು ಮಾಡ್ತಾರೆ, ನಗುನೇ ಬರಲ್ಲ, ಬರೀ ಪಾಪ್ಕಾರ್ನ್ ತಿನ್ನೋದಾಗುತ್ತೆ. ಅದ್ರ ಬದಲು ಆರಾಮಾಗಿ ಮಜಾ ಭಾರತ ನೋಡ್ಬೋದಲ್ಲ, ಸಿಕ್ಕಾಪಟ್ಟೆನಾಗ್ಬೋದು. ಸಾಕಾತು. ತಮಾಷೆ ಅಲ್ಲ, ನಿಜವಲ್ಲ. ನಾನು ಏನೋ ಅನ್ಕೊಂಡಿದ್ದೆ, ಎಷ್ಟು ನಗ್ಸ್ಬಿಟ್ರಿ ನೀವು, ಹೊಟ್ಟೆ ಉಣ್ಣಾಯ್ತು. ಅಯ್ಯೋ, ಓಕೆ. ನಿಜವಾಗ್ಲೂ ನಾನು ಯಾವತ್ತೂ ಈ ತರ ಶೋ ನೋಡಿರ್ಲಿಲ್ಲ, ಯಾವತ್ತೂ ಇಷ್ಟು ಎಂಜಾಯ್ ಮಾಡಿರ್ಲಿಲ್ಲ. ಓಕೆ ಗುರುಜಿ ಮತ್ತೆ ರಚಿ, ಈ ವಾರದ ಎಲ್ಲಾ ಸ್ಕಿಟ್ಗಳನ್ನು ನಾವು ನೋಡಾಯ್ತು. ಸೊ ಈ ವಾರದಿಂದ ಬೆಸ್ಟ್ ಸ್ಕಿಟ್ ಅಂದ್ರೆ ವಾರದ ಅತ್ಯುತ್ತಮ ಸ್ಕಿಟ್ ಮತ್ತು ಬೆಸ್ಟ್ ಪರ್ಫಾರ್ಮರ್ಗೆ ಮಜಾಧಿಪತಿ ಪಟ್ಟ ಕೊಡ್ತಾ ಇದ್ದೀವಿ. ಓಕೆ, ಈಗ ಬೆಸ್ಟ್ ಸ್ಕಿಟ್ ಯಾವುದು ಮತ್ತು ಮಜಾಧಿಪತಿ ಯಾರು ಅಂತ ತಿಳ್ಕೊಳ್ಳೋ ಟೈಮ್. ಇದನ್ನ ಕೊಡೋದಕ್ಕೆ ಎಸ್ ಗುರುಜಿ ಮತ್ತೆ ರಚಿ, ಪ್ಲೀಸ್ ವೇದಿಕೆ ಮೇಲೆ ಬನ್ನಿ. ಗುರುಜಿ, ರಚಿ, ಸೊ ಈ ವಾರದ ಅತ್ಯುತ್ತಮ ಸ್ಕಿಟ್ ಯಾವುದು? ಈ ವಾರದ ಬೆಸ್ಟ್ ಸ್ಕಿಟ್ ಯಾವುದು? ಯಾವುದು?
ನಾನು ಸುಮ್ಮನೆ ಹಂಗೆ ಕಣ್ಣು ಮುಚ್ಕೊಂಡು ಹಂಗೆ ಆ, ಈ ವಾರದ ಬೆಸ್ಟ್ ಬಂದು ನಮ್ಮ ಶಿವು ಅಂಡ್ ಟೀಮ್ದು. ಶಿವು and team ಬನ್ನಿ. ಮುದುಡಿದ ತಾವರೆ ಶಿವು, ಅಖಿಲೇಶ್ ಮತ್ತು ಸುಬಲಕ್ಷ್ಮಿ. ಎಲ್ಲಾ ಸ್ಕಿಟ್ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಇಲ್ಲಿ ಕೆಲವೊಂದು ಸ್ಟನ್ಸ್ಗಳು ನಮ್ಗೆ ತುಂಬಾ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ಆತರ ನಾವು ನೋಡಿ ಕೆಲವೊಂದಷ್ಟು ಶಾರ್ಟ್ಸ್ಗಳು ಒಂಥರ ಗೂಸ್ ಬಂಪ್ಸ್ ಬಂತು. ಅಂಡ್ ಮೊದಲನೇದಾಗಿ ಹೊಸ ಪಾತ್ರ ಹೊಸ ಅವತಾರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಅವರ ಒಂದು ಅಟೆಂಪ್ಟ್ಗೆ ಇದು ಒಂದು ಕ್ರೆಡಿಟ್ ಅವ್ರಿಗೆ, ಎಂಟೈರ್ ಟೀಮ್ಗೆ. ಮೆಡಲ್ ತಗೊಂಬನ್ನಿ. ಮೆಡಲ್ ಇದೆಯಾ? ಸೂಪರ್ ಆಗಿದೆ. ಮೊಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತಿವೆ. ಸ್ವಾಮಿ ದೊಡ್ಡೋರು ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ. 100 ಕಾಲ ನಾವು ಬಾಳೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಚಿ ಅಂಡ್ ಕಂಗ್ರಾಟ್ಸ್. ಮಂದಿ ಸೇರಿಕೊಂಡು ಟಿವಿ ಮುಂದೆ ಕೂತುಕೊಂಡು ಅಜ್ಜ ಅಜ್ಜಿ ಮಮ್ಮಿ ಡ್ಯಾಡಿ ಅಂಕಲ್. ಈಗ ಈ ವಾರದ ಮಜಾಧಿಪತಿ ಯಾರು ಗುರುಜಿ? ಯಾರು ಯಾರು ಯಾವುದು ಮಜಾಧಿಪತಿ? ಏನು ಉಸ್ ಬಸ್ ಬಸ್ಸು. ಮಜಾ ಭಾರತ ಮಜಾ ಭಾರತ ಮಜಾ ಭಾರತ ಮಜಾ ಭಾರತ. ಆಡೋ, come on. ಥ್ಯಾಂಕ್ ಯು ಸೋ ಮಚ್ ಬಸ್ಸು ಅಂಡ್ ಕಂಗ್ರಾಟ್ಸ್. ಮಜಾ ಭಾರತ ಮಜಾ ಭೂಮಿ ಆಂಟಿ ಏನು? ವಿಡಿಯೋ ಕಾಲ್ ಮಾಡಿ ನಮ್ ಮಮ್ಮಿ ಬೈತಾರೆ. ನಾನು ಸುಸು ಬೇರೆ ಹೋಗ್ಬೇಕು, ಅವಾಗಿನ ತಡ್ಕೊಂಡಿದ್ದೀನಿ. ನಾನು ಹೋಗ್ಬೇಕು, ಲೇಟ್ ಆಗ್ತಾ ಇದೆ. ಓಕೆ ಕಣೋ, ಥ್ಯಾಂಕ್ ಯು ಸೋ ಮಚ್. ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ವೀಕೆಂಡ್ ಇಷ್ಟು ಖುಷಿಯಾಗಿ ನಾನು ಎಂಜಾಯ್ ಮಾಡೋ ತರ ಮಾಡಿದ್ದೆ. ಥ್ಯಾಂಕ್ ಯು ಗುರು ಸರ್. ಥ್ಯಾಂಕ್ ಯು ರಚಿತಾ ಮೇಡಮ್. ಥ್ಯಾಂಕ್ ಯು. Thank you. ಡ್ಯಾನ್ಸ್ ಒಂದ್ ಮಾಡಿಲ್ಲ. ನಿನ್ನ ಆಸೆನ ನಾವು ಈಡೇರಿಸ್ತೀವಿ. ಸೊ ನಾವೆಲ್ಲರೂ ನಿಮ್ ಜೊತೆ ಡ್ಯಾನ್ಸ್ ಮಾಡ್ತೀವಿ. Wow. ರೆಡಿನಾ? ಬನ್ನಿ ಎಲ್ರು. 2 ದಿವಸ ಮಾತ್ರ ಅಲ್ಲ, ಪ್ರತಿ ಕ್ಷಣನು ಮಕ್ಕಳಾಗಿರೋದಕ್ಕೆ ನಾವೆಲ್ಲರೂ ಟ್ರೈ ಮಾಡೋಣ. ತರ್ಲೆಗೊಂದು ಕಾರಣನ ಹುಡುಕ್ತಾನೆ ಇರೋಣ, ತುಂಟಿತನಕ್ಕೊಂದು ನೆಪನ ಹುಡುಕ್ತಾನೆ ಇರೋಣ, ಮಜಾ ಮಾಡ್ತಾನೆ ಇರೋಣ. ಇದು ಈ ವಾರದ ಮಜಾ ಭಾರತ. ಮುಂದಿನ ವಾರ ಮತ್ತೆ ಸಿಗೋಣ. ನಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ ನೀವ್ ರೆಡಿ ಆಗಿರಿ. ಇದು ಮಜಾ ಭಾರತ ಸ್ಪೆಷಲ್ ಪಾರ್ಟ್ನರ್ ಧೃತಿ ಮಸಾಲ. ನಮಸ್ಕಾರ, ಶುಭರಾತ್ರಿ. ಅಣ್ಣ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ